ನಮಸ್ಕಾರ ಸ್ನೇಹಿತರೆ. ಇಂದು ನಮ್ಮ JVM ಕನ್ನಡದಲ್ಲಿ ಕಾನೂನು ಅರಿವು ಯೂಟ್ಯೂಬ್ ಚಾನೆಲ್ನಿಂದ ನಿಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಈ ಒಂದು ಚಾನೆಲ್ನಲ್ಲಿ ಹೊಸದಾಗಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದು, ಅದರ ಹೆಸರು ಕಾನೂನಿನ ಅಡಿಯಲ್ಲಿ ಕುಟುಂಬ ಸಮಾಲೋಚನೆ ಅಥವಾ ನಿಮ್ಮ ಕುಟುಂಬ ಸಮಸ್ಯೆಗೆ ನಮ್ಮ ಕಾನೂನು ಸಲಹೆ. ಈ ವಿಚಾರವಾಗಿ ಪ್ರತಿ ಭಾನುವಾರ ಸಂಜೆ 4ರಿಂದ 5 ಗಂಟೆಗೆ 5 ಗಂಟೆಯ ಮಧ್ಯೆ 5 ಗಂಟೆಯವರೆಗೂ ಲೈವ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ನಿಮ್ಮ ಕೌಟುಂಬಿಕ ಸಮಸ್ಯೆಗಳ ಬಗ್ಗೆ ಇಲ್ಲಿ ಮುಕ್ತವಾಗಿ ಚರ್ಚಿಸಬಹುದು, ನಿಮ್ಮ ಸಮಸ್ಯೆಯನ್ನು ಇಲ್ಲಿ ಹೇಳಿಕೊಳ್ಳಬಹುದು ಅಂತ ಈ ಕಾರ್ಯಕ್ರಮದ ಮೂಲಕ ನಿಮಗೆ ಆಹ್ವಾನ ನೀಡುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ಕಾನೂನಿನ ಅಡಿಯಲ್ಲಿ ಕುಟುಂಬ ಸಮಾಲೋಚನೆ ಈ ವಿಚಾರವಾಗಿ ಮುಖ್ಯವಾಗಿ ಇಲ್ಲಿ ಚರ್ಚಿಸಲ್ಪಡುವ ಸಮಸ್ಯೆಗಳು ಏನೆಂದರೆ, ಕುಟುಂಬ ನ್ಯಾಯಾಲಯ, ವಿವಾಹ ಸಂಬಂಧಿಸಿದ ಸಮಸ್ಯೆಗಳು, ವಿಚ್ಛೇದನ, ಜೀವನಾಂಶ, ಮಕ್ಕಳ ಪಾಲನೆ, ಕೌಟುಂಬಿಕ ಹಿಂಸೆ, ಮಧ್ಯಸ್ಥಿಕೆ ಮತ್ತು ರಾಜಿ ಪರಿಹಾರಗಳ ಬಗ್ಗೆ ಸರಳ ಕನ್ನಡದಲ್ಲಿ ಕಾನೂನು ಅರಿವು ನೀಡಲಿದ್ದೇವೆ. ಇದು ಯಾರೊಬ್ಬರ ವೈಯಕ್ತಿಕ ಪ್ರಕರಣದ ತೀರ್ಪು ನೀಡುವ ಕಾರ್ಯಕ್ರಮವಲ್ಲ. ಇದು ಕರ್ನಾಟಕದ ಜನರಿಗೆ ಅವರ ಸಮಸ್ಯೆಗೆ ಯಾವ ಕಾನೂನು ಅನ್ವಯಿಸುತ್ತದೆ ಎಂಬುದರ ಬಗ್ಗೆ, ಯಾವ ಕಾನೂನು ಪರಿಹಾರಗಳು ಲಭ್ಯ ಇರಬಹುದು ಎಂಬುದರ ಬಗ್ಗೆ, ಯಾವ ಸಂದರ್ಭದಲ್ಲಿ ಸಮಾಲೋಚನೆ ಅಥವಾ ಮಧ್ಯಸ್ಥಿಕೆ ಪ್ರಯತ್ನಿಸಬಹುದು ಎಂಬುದರ ಬಗ್ಗೆ, ಯಾವ ಸಂದರ್ಭದಲ್ಲಿ ನ್ಯಾಯಾಲಯದ ಸಹಾಯ ಅಗತ್ಯವಾಗಬಹುದು ಎಂಬುದರ ಬಗ್ಗೆ ಅರ್ಥ ಮಾಡಿಕೊಡುವ, ತಿಳಿಸುವ ಒಂದು ಕಾನೂನು ಅರಿವಿನ ಕಾರ್ಯಕ್ರಮ ಈ ಲೈವ್ ಕಾರ್ಯಕ್ರಮ ಆಗಿದೆ. ಈ ಲೈವ್ ಕಾರ್ಯಕ್ರಮಕ್ಕೆ ತಾವು ಭಾಗವಹಿಸಬೇಕಾದರೆ ತಮ್ಮ ಒಂದು ಸಮಸ್ಯೆಗಳನ್ನು ಇಲ್ಲಿ ಮುಕ್ತವಾಗಿ ಬರೆದು ತಿಳಿಸಬಹುದು, ಅಥವಾ ನಮ್ಮ ಲೈವ್ ಕಾರ್ಯಕ್ರಮಕ್ಕೆ ಫೋನ್ ಮೂಲಕ ಸಹ ತಾವು ತಿಳಿಸಬಹುದು. ಆ ಫೋನ್ ನಂಬರ್ 9066627014 9066627014 ಈ ಮೊಬೈಲಿಗೆ ತಮ್ಮ ಸಮಸ್ಯೆಗಳನ್ನು ತಿಳಿಸಲು ಮತ್ತು ಅದರ ಪರಿಹಾರವನ್ನು ಪಡೆಯಲು ಫೋನ್ ಮಾಡಬಹುದು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ದಿನ ಈ ಕಾರ್ಯಕ್ರಮದ ಲೈವ್ ಕಾರ್ಯಕ್ರಮ ಮುಖ್ಯವಾಗಿ ಕುಟುಂಬದಲ್ಲಿ ಮೂಡುವಂತಹ ಸಮಸ್ಯೆಗಳ ಬಗ್ಗೆ ಮತ್ತು ಸಮಸ್ಯೆಗಳನ್ನು ಪರಿಹಾರ ಮಾಡುವ ಬಗ್ಗೆ, ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ತಿಳಿಯಲು ಮಾಡಲ್ಪಟ್ಟಿದ್ದು. ಈ ವಿಚಾರದಲ್ಲಿ ಮೊದಲು ನಾವು ತಿಳಿಯಬೇಕಾಗಿರುವ ವಿಚಾರ ಏನೆಂದರೆ, ಕುಟುಂಬ ನ್ಯಾಯಾಲಯ ಅಂದರೆ ಫ್ಯಾಮಿಲಿ ಕೋರ್ಟ್ ಎಂದರೇನು ಎಂಬುದು ಮೂಲವಾಗಿ ಎಲ್ಲರೂ ತಿಳಿದುಕೊಳ್ಳಬೇಕಾದ ವಿಚಾರವಾಗಿದೆ. ನಮ್ಮ ಕುಟುಂಬಗಳಲ್ಲಿ ನಡೆಯುವಂತಹ ಸಮಸ್ಯೆಗಳು, ಗಲಾಟೆಗಳು, ಪರಿಸ್ಥಿತಿಗಳ ಒಂದು ವಿಷಮ ಸ್ಥಿತಿಯಲ್ಲಿ ನಡೆಯುವಂತಹ ಇನ್ನೊಂಥರ ತುಂಬಾ ಒಂದು ಆಳವಾದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಅಥವಾ ರಕ್ಷಣೆ ಪಡೆಯಲು ಕುಟುಂಬ ನ್ಯಾಯಾಲಯಕ್ಕೆ ನಾವು ಹೋಗಬೇಕಾಗುತ್ತದೆ. ಆ ಕುಟುಂಬ ನ್ಯಾಯಾಲಯದ ಬಗ್ಗೆ ಮೊದಲು ನಾವು ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಕುಟುಂಬ ನ್ಯಾಯಾಲಯ ಎಂದರೆ ಏನು ಎಂಬುದರ ಬಗ್ಗೆ ಇಲ್ಲಿ ತಿಳಿಯೋಣ. ಕುಟುಂಬ ನ್ಯಾಯಾಲಯ ಎಂದರೆ ಕೇವಲ ಗಂಡ ಹೆಂಡತಿಯ ಜಗಳವನ್ನು ವಿಚಾರಿಸುವ ನ್ಯಾಯಾಲಯ ಆಗಿರುವುದಿಲ್ಲ. ವಿವಾಹ ಮತ್ತು ಕುಟುಂಬ ಸಂಬಂಧಗಳಿಂದ ಉದ್ಭವಿಸುವ ನಿರ್ದಿಷ್ಟ
ಕಾನೂನು ವಿವಾದಗಳಿಗೆ ವಿಶೇಷ ನ್ಯಾಯಾಂಗ ವೇದಿಕೆಯಾಗಿದೆ. ಈ ಫ್ಯಾಮಿಲಿ ಕೋರ್ಟ್ ಎಂಬುದು ಫ್ಯಾಮಿಲಿ ಕೋರ್ಟ್ ಆಕ್ಟ್ 1984 ಸೆಕ್ಷನ್ 7 ಕುಟುಂಬ ನ್ಯಾಯಾಲಯದ ನ್ಯಾಯ ವ್ಯಾಪ್ತಿಯನ್ನು ವಿವರಿಸುತ್ತದೆ. ಸ್ನೇಹಿತರೆ, ಇಂದು ನಾವು ಮಾಡುತ್ತಿರುವ ಲೈವ್ ಕಾರ್ಯಕ್ರಮದ ಮೂಲ ಉದ್ದೇಶ ಕುಟುಂಬದ ರಕ್ಷಣೆ ಆಗಿದೆ. ಕುಟುಂಬದ ಒಂದು ಉನ್ನತ ಮಟ್ಟದಲ್ಲಿ ಅದರ ಒಂದು ಕಾರ್ಯಕ್ರಮವನ್ನು ಉನ್ನತವಾಗಿ ರಕ್ಷಣೆ ಮಾಡುವ ಒಂದು ಕಾರ್ಯಕ್ರಮವಾಗಿದೆ. ಈ ನಿಟ್ಟಿನಲ್ಲಿ ಕುಟುಂಬದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಫ್ಯಾಮಿಲಿ ಕೋರ್ಟ್ ಮುಖ್ಯವಾದಂತಹ ನ್ಯಾಯಾಲಯ ಆಗಿದೆ. ಈ ಸೆಕ್ಷನ್ 7 ಕುಟುಂಬ ನ್ಯಾಯಾಲಯದ ನ್ಯಾಯವ್ಯಾಪ್ತಿಯನ್ನು ವಿವರಿಸುತ್ತದೆ. ಇದರ ಅಡಿಯಲ್ಲಿ ವಿವಾಹದ ಮಾನ್ಯತೆ, ಸ್ಥಿತಿ, ಗಂಡ ಹೆಂಡತಿಯ ನಡುವಿನ ದಾಂಪತ್ಯ ಹಕ್ಕುಗಳ ಪುನಃಸ್ಥಾಪನೆ, ನ್ಯಾಯಾಂಗ ಪ್ರತ್ಯೇಕತೆ, ವಿಚ್ಛೇದನೆ, ವಿವಾಹ ಪಕ್ಷಗಳ ನಡುವಿನ ಕೆಲವು ಆಸ್ತಿ ಸಂಬಂಧಿತ ವಿವಾದಗಳನ್ನು, ಮಕ್ಕಳ ಪಾಲನೆ ಮತ್ತು ಇತರ ಕಾನೂನಿನಲ್ಲಿ ನಿರ್ದಿಷ್ಟಪಡಿಸಿದ ಕುಟುಂಬ ಸಂಬಂಧಿತ ವಿಚಾರಗಳು, ನ್ಯಾಯಾಲಯದ ವ್ಯಾಪ್ತಿಗೆ ಬರಬಹುದಾದಂತಹ ವಿಚಾರಗಳ ಬಗ್ಗೆ ಇಲ್ಲಿ ಸಾರ್ವಜನಿಕರು ಮತ್ತೊಂದು ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ಏನೆಂದರೆ, ಈ ಮೇಲ್ಕಂಡ ವಿಚಾರಗಳು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಕುಟುಂಬ ಫ್ಯಾಮಿಲಿ ಕೋರ್ಟ್ ದಾವೆ ಹೂಡಬಹುದಾಗಿದೆ. ಈ ಮೇಲ್ಕಂಡ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ವಿಚಾರದಲ್ಲಿ ಕುಟುಂಬದಲ್ಲಿ ಸಮಸ್ಯೆ ಬಂದಿದೆ ಎಂದರೆ ಪ್ರತಿಯೊಂದು ಸಮಸ್ಯೆಯನ್ನು ಫ್ಯಾಮಿಲಿ ಕೋರ್ಟಿನಲ್ಲೇ ದಾಖಲಿಸಬೇಕು ಎಂಬುದು ಏನಿಲ್ಲ. ಉದಾಹರಣೆಗೆ, ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ 2005 ಕೌಟುಂಬಿಕ ದೌರ್ಜನ್ಯದ ಬಗ್ಗೆ, ಆ ರಕ್ಷಣೆಯ ಬಗ್ಗೆ 2005 ಆಕ್ಟ್ ನ ಅಡಿಯಲ್ಲಿ ಮಹಿಳಾ ರಕ್ಷಣಾ ಆದೇಶ, ವಾಸದ ಆದೇಶ, ಹಣಕಾಸಿನ ಪರಿಹಾರ ಮುಂತಾದ ಪರಿಹಾರಗಳನ್ನು ಕೇಳಲು ಸೆಕ್ಷನ್ 12 ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಅರ್ಜಿ ಸಲ್ಲಿಸುವ ವ್ಯವಸ್ಥೆ ಇದೆ. ಮತ್ತೊಂದೆಡೆ ಸ್ವತಂತ್ರ ಆಸ್ತಿ ಹಕ್ಕು ಘೋಷಣೆ, ಹಂಚಿಕೆ, ಸ್ವಾಮ್ಯ ಮುಂತಾದ ವಿವಾದಗಳು ಮತ್ತು ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಸಿವಿಲ್ ನ್ಯಾಯಾಲಯದ ಮುಂದೆ ದಾವೆ ಹೂಡಬಹುದಾಗಿದೆ. ಆದ್ದರಿಂದ ಜನರು ಮೊದಲು ನನ್ನ ಸಮಸ್ಯೆ ಏನು, ಯಾವ ಹಕ್ಕು ಉಲ್ಲಂಘನೆ ಆಗಿದೆ, ಯಾವ ಕಾಯ್ದೆ ಅನ್ವಯಿಸುತ್ತದೆ ಮತ್ತು ಆ ಪರಿಹಾರವನ್ನು ನೀಡುವ ಸರಿಯಾದ ನ್ಯಾಯಾಂಗ ವೇದಿಕೆ ಯಾವುದು ಎಂಬ 4 ಪ್ರಶ್ನೆಗಳನ್ನು ಮೂಲವಾಗಿ ಕೇಳಿಕೊಳ್ಳಬೇಕಾಗುತ್ತದೆ. ಸ್ನೇಹಿತರೆ, ಈ ಒಂದು ಲೈವ್ ಕಾರ್ಯಕ್ರಮದಲ್ಲಿ ಈ ಮೇಲ್ಕಂಡ ಸ್ಥಿತಿಗಳ ಬಗ್ಗೆ ವಿವರವಾಗಿ ತಿಳಿಸಿದ್ದೇವೆ. ಸೆಕ್ಷನ್ 7 ಫ್ಯಾಮಿಲಿ ಆಕ್ಟ್ ಮತ್ತು ಪ್ರೊಟೆಕ್ಷನ್ ಆಫ್ ವುಮೆನ್ಸ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ನ ಸೆಕ್ಷನ್ 12 ಇವುಗಳಲ್ಲದೆ ಪ್ರತ್ಯೇಕವಾದ ಸಿವಿಲ್ ಕೇಸ್ಗಳು ದಾವೆ ಹಾಕುವಂತಹ ಪರಿಸ್ಥಿತಿಗಳು ಕುಟುಂಬದಲ್ಲಿ ತಡೆದೊರೆತಕ್ಕ ಯಾವ ರೀತಿಯ ಒಂದು ಸಮಸ್ಯೆಗಳು ಉಂಟಾಗುತ್ತವೆ. ಈ ವಿಚಾರವಾಗಿ ಇಂದಿನ ಲೈವ್ ಕಾರ್ಯಕ್ರಮದಲ್ಲಿ ತಮ್ಮ ಸಮಸ್ಯೆಗಳನ್ನು ಇಲ್ಲಿ ಕೇಳಬಹುದು. ಅದರ ಮೂಲಕ ನಮ್ಮ ಬಳಿಯಿಂದ ಪರಿಹಾರವನ್ನು ಕಾನೂನಿನ ಅಡಿಯಲ್ಲಿ ಪಡೆಯಬಹುದಾಗಿದೆ ಎಂದು ತಿಳಿಸುತ್ತಿದ್ದೇನೆ. ಯಾರಾದರೂ ತಾವು ತಮ್ಮ ಲೈವ್ ಅಲ್ಲಿ ಇದ್ದರೆ ತಮ್ಮ ಸಮಸ್ಯೆಗಳನ್ನು ಇಲ್ಲಿ ಕೇಳಬಹುದಾಗಿದೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರವಾಗಿ ಇಲ್ಲಿ ನಾವು ಅರಿವು ಪಡೆಯೋಣ. ಫ್ಯಾಮಿಲಿ ಕೋರ್ಟಿನಲ್ಲಿ ಸಂಧಾನಕ್ಕೆ ಅವಕಾಶವಿದೆಯೇ? ಇದು ಮುಖ್ಯವಾದಂತಹ ಪ್ರಶ್ನೆ. ಫ್ಯಾಮಿಲಿ ಕೋರ್ಟ್ಗೆ ಹೋದರೆ ಗಂಡ ಹೆಂಡತಿ ನ್ಯಾಯಾಲಯದಲ್ಲಿ ಪರಸ್ಪರ ಹೋರಾಡಲೇಬೇಕು ಎಂಬುದು ತಪ್ಪು ಕಲ್ಪನೆಯಾಗಿದೆ. ಸ್ನೇಹಿತರೆ, ಫ್ಯಾಮಿಲಿ ಕೋರ್ಟ್ ಹೋಗಿದ್ದಾರೆ ಅಂತ ಹೇಳಿದ ತಕ್ಷಣನೇ ಅಲ್ಲಿಗೆ ಕುಟುಂಬದ ವ್ಯವಸ್ಥೆ ಬಿದ್ದು ಹೋಗೋದಿಲ್ಲ, ಕುಟುಂಬ ಅಲ್ಲಿಗೆ ನಾಶ ಆಗೋದಿಲ್ಲ. ಕುಟುಂಬದ ಬಗ್ಗೆ ಒಂದು ಕೆಟ್ಟ ಭಾವನೆಯನ್ನು ತಾವು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಫ್ಯಾಮಿಲಿ ಕೋರ್ಟ್ ಅಂತ ಹೇಳಿದ್ರೆ ಯಾವತ್ತೂ ತಾವು ತಿಳಿಯಬೇಕಾಗಿರುವಂತಹದ್ದು, ಫ್ಯಾಮಿಲಿ ಕೋರ್ಟ್
ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಇರುವಂತಹದ್ದೇ ಹೊರತು ತಮ್ಮ ಒಂದು ಫ್ಯಾಮಿಲಿ ಕುಟುಂಬದವನ್ನು ಒಡೆಯೋದಕ್ಕೆ ಅಂತ ಅಲ್ಲ, ಒಡೆಯುವ ಒಂದು ಹುನ್ನಾರ ಇರುವುದಿಲ್ಲ. ಮತ್ತೆ ಫ್ಯಾಮಿಲಿ ಕೋರ್ಟ್ ತುಂಬಾ ಅನ್ಯಾಯವಾಗಿರುವಂತಹ, ತುಂಬಾ ಆಳವಾದಂತಹ ಗಾಯವಾಗಿರುವವರಿಗೆ ಮಾನಸಿಕವಾಗಿ, ದೈಹಿಕವಾಗಿ ರಕ್ಷಣೆ ನೀಡುವಂತಹ ಒಂದು ನ್ಯಾಯ ಕ್ರಮವಾಗಿದೆ ಹೊರತು ಬೇರೆ ಯಾವುದೇ ರೀತಿಯಲ್ಲೂ ಕುಟುಂಬವನ್ನು ನಾಶ ಮಾಡುವಂತಹ ಉದ್ದೇಶ ಇರುವುದಿಲ್ಲ. ಅಲ್ಲಿ ತಾವು ಪಡೆಯಬೇಕಾದಂತಹ ಪರಿಹಾರಗಳು ಆ ಸಮಸ್ಯೆಗಳಿಗೆ ತಕ್ಕಂತೆ ಪರಿಹಾರ ಪಡೆಯುವ ಒಂದು ದಾರಿ ಇರುತ್ತದೆ. ಆ ನಿಟ್ಟಿನಲ್ಲಿ ಫ್ಯಾಮಿಲಿ ಕೋರ್ಟಿನಲ್ಲಿ ಸಂಧಾನಕ್ಕೆ ಅವಕಾಶ ಇದೆಯೇ? ಈ ನಿಟ್ಟಿನಲ್ಲಿ ಪ್ರತಿಯೊಂದು ಪ್ರಕರಣದ ಸ್ವರೂಪ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಸಾಧ್ಯವಿದ್ದಲ್ಲಿ ಫ್ಯಾಮಿಲಿ ಕೋರ್ಟ್ ಮೊದಲ ಹಂತದಲ್ಲಿಯೇ ಪಕ್ಷಗಳನ್ನು, ವಾದಿ ಮತ್ತು ಪ್ರತಿವಾದಿಗಳ ಮಧ್ಯೆ ರಾಜಿ ಅಥವಾ ಪರಿಹಾರದ ಕಡೆಗೆ ಕರೆತರಲು ಪ್ರಯತ್ನಿಸುತ್ತವೆ. ಸ್ನೇಹಿತರೆ, ಯಾವುದೇ ಒಂದು ಕೋರ್ಟ್ಗೆ ಅಂದ್ರೆ ಫ್ಯಾಮಿಲಿ ಕೋರ್ಟ್ಗೆ ತಾವು ಕೌಟುಂಬಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ದಾವೆ ಹೂಡಿದ್ದಾಗ ತಮಗೆ ಕೋರ್ಟ್ ಮೊದಲ ಆಪ್ಷನ್ ಕೊಡುವಂತಹದ್ದು ರಾಜಿ ಆಗುವುದಕ್ಕೆ, ಸಂಧಾನ ಮಾಡಿಕೊಳ್ಳುವುದಕ್ಕೆ. ಈ ನಿಟ್ಟಿನಲ್ಲಿ ಪ್ರಕರಣದ ಯಾವುದೇ ಹಂತದಲ್ಲಿ ರಾಜಿಗೆ ಸಮಂಜಸವಾದ ಅವಕಾಶವೂ ನೀಡುತ್ತದೆ. ಯಾವುದೇ ಸಂದರ್ಭದಲ್ಲಿ, ಯಾವುದೇ ಕೇಸು ಮೊದಲಲ್ಲಿ ಆಗಬಹುದು, ಮಧ್ಯದಲ್ಲಿ ಆಗಬಹುದು, ಕೊನೆಯಲ್ಲಿ ಆಗಬಹುದು, ರಾಜಿ ಮಾಡಿಕೊಳ್ಳುವ ಅವಕಾಶ ಕೋರ್ಟ್ ನೀಡುತ್ತದೆ. ಮತ್ತು ರಾಜಿ ಮಾಡಿಕೊಳ್ಳುವ ಒಂದು ಪ್ರಯತ್ನ ಮತ್ತೆ ವಿಚಾರಣೆಯನ್ನು ಅಂದ್ರೆ ರಾಜಿ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಅಂತ ತಿಳಿದಾಗ ತಾವು ಕೂಡ ಯಾರು ಕೋರ್ಟಿಗೆ ಹೋಗಿರ್ತಾರೆ, ದಾವೆ ಹಾಕಿರ್ತಾರೋ ಅವರು ಕೂಡ ಕೇಳಬಹುದಾಗಿ ಕೋರ್ಟ್ ನಾವು ರಾಜಿ ಮಾಡ್ಕೊಳ್ತೀವಿ ಅಂತ ಕೇಳಿಕೊಂಡಾಗ ಕೋರ್ಟ್ ಅದಕ್ಕೆ ರಾಜಿ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ನೀಡುತ್ತದೆ ಮತ್ತು ರಾಜಿ ಪ್ರಯತ್ನ ಮಾಡಲು ವಿಚಾರಣೆಯನ್ನು ಮುಂದೂಡುತ್ತೆ. ರಾಜಿ ಮಾಡ್ಕೊಳಕ್ಕೆ ತಮ್ಮ ಸಮಯವನ್ನು ನೀಡುತ್ತೆ, ನಿಮಗೆ ಬೇಕಾದ ಸಮಯ ನೀಡುತ್ತೆ, ಒಂದು ಕೋರ್ಟ್ನ ದಾವೆಯನ್ನು ಮುಂದೂಡುತ್ತೆ. ಈ ನಿಟ್ಟಿನಲ್ಲಿ ಇದರ ಉದ್ದೇಶ, ನ್ಯಾಯಾಲಯದ ಉದ್ದೇಶ ಕುಟುಂಬ ಸಂಬಂಧಿತ ವಿವಾದದಲ್ಲಿ ಕೇವಲ ಯಾರು ಗೆದ್ದರು ಮತ್ತು ಯಾರು ಸೋತರು ಎಂಬ ದೃಷ್ಟಿಕೋನಕ್ಕಿಂತ ಸಾಧ್ಯವಾದಲ್ಲಿ ಸಂಬಂಧಿತ ಸಮಸ್ಯೆಗೆ ಶಾಶ್ವತ ಮತ್ತು ಶಾಂತಿಯುತ ಪರಿಹಾರ ಕಂಡುಕೊಳ್ಳುವುದಾಗಿದೆ. ಕುಟುಂಬ ಫ್ಯಾಮಿಲಿ ಕೋರ್ಟ್ ಹೋಗಿದ ತಕ್ಷಣ ಅಲ್ಲಿ ಕುಟುಂಬ ಅಲ್ಲಿಗೆ ಲಾಸ್ಟ್ ಆಗುತ್ತೆ, ಇನ್ನೇನು ಮುಂದಕ್ಕೆ ಹೋಗಲ್ಲ, ನಾವು ರಾಜಿ ಅಲ್ಲಿಗೆ ಫ್ಯಾಮಿಲಿ ನಷ್ಟ ಆಗುತ್ತೆ ಅನ್ನೋದಿಲ್ಲ. ಅಲ್ಲಿ ಹೋದ ಮೇಲೂ ಕೂಡ ಯಾವಾಗ ಬೇಕಾದ್ರೂ ರಾಜಿ ಮಾಡ್ಕೊಳ್ಳಬಹುದು. ರಾಜಿ ಮಾಡಿಕೊಳ್ಳೋದಕ್ಕೆ ನ್ಯಾಯಾಧೀಶರು ಯಾವಾಗಲೂ ಸಿದ್ಧವಾಗಿ ಇರುತ್ತಾರೆ. ರಾಜಿ ಮಾಡ್ಕೊಳ್ಳೋದು ತಮ್ಮ ಅವಕಾಶವನ್ನು ನೀಡುತ್ತಾರೆ ಮತ್ತು ಕೇಸ್ ಹಾಕಿದ ಮೇಲೆ ಪ್ರಾರಂಭದಿಂದ ಕೊನೆಯವರೆಗೂ ತಾವು ಯಾವಾಗ ಬೇಕಾದ್ರೂ ರಾಜಿ ಮಾಡಿಕೊಂಡು ಕೇಸನ್ನ ವಿತ್ಡ್ರಾ ಮಾಡ್ಕೊಳ್ಬಹುದು ಅಂತ ಈ ಮೂಲಕ ತಿಳಿಯಬಹುದು. ಈ ನಿಟ್ಟಿನಲ್ಲಿ ಇಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಉದ್ದೇಶ, ಅಂತ ಉದ್ದೇಶವಾಗಿ ಅಂತ ಸ್ಥಿತಿಯಲ್ಲಿ ಇರುವುದಿಲ್ಲ. ಅಲ್ಲಿ ಕೇವಲ ಕುಟುಂಬ ಮಾತ್ರ ಗೆಲ್ಲಬೇಕಾಗುತ್ತದೆ, ಕುಟುಂಬ ಮಾತ್ರ ಗೆಲ್ಲುತ್ತದೆ. ಈ ದೃಷ್ಟಿಕೋನದಿಂದ ಸಂಬಂಧಿತ ಸಮಸ್ಯೆಗೆ ಶಾಶ್ವತ ಮತ್ತು ಶಾಂತಿಯುತ ಪರಿಹಾರ, ಇದ್ರ ಮೂಲಕ ಶಾಂತಿಯುತ ಪರಿಹಾರ ಕಂಡುಕೊಳ್ಳಬಹುದಾಗಿದೆ. ಆದ್ದರಿಂದ ಕುಟುಂಬ ವಿವಾದದಲ್ಲಿ ಮಾತುಕತೆ, ಸಮಾಲೋಚನೆ, ಮಧ್ಯಸ್ಥಿಕೆ ಮತ್ತು ರಾಜಿಗಳಿಗೆ ಕಾನೂನು ವ್ಯವಸ್ಥೆಯಲ್ಲಿಯೇ ಮಹತ್ವವಾದ ಒಂದು ಸ್ಥಾನವಿದೆ. ಆದರೆ ಇದರ ಅರ್ಥ ಪ್ರತಿಯೊಂದು ಪ್ರಕರಣದಲ್ಲಿ ರಾಜಿ ಮಾಡಿಕೊಳ್ಳಲೇಬೇಕು ಎಂಬುವ ಅರ್ಥವಲ್ಲ. ಯಾಕೆಂದರೆ ಕೆಲವೊಂದು ಪ್ರಕರಣಗಳಲ್ಲಿ, ಕೌಟುಂಬಿಕ ಸಮಸ್ಯೆಗಳಲ್ಲಿ ಮೂಲವಾಗಿ ತುಂಬಾ ಒಂದು ಆಳವಾದ ದೈಹಿಕ ಹಿಂಸೆ, ಗಂಭೀರ ಬೆದರಿಕೆ, ಬಲವಂತ, ನಿರಂತರ ಕಿರುಕುಳ ಅಥವಾ ವ್ಯಕ್ತಿಯ ಸುರಕ್ಷತೆಗೆ ಅಪಾಯವಿರುವ ಸಂದರ್ಭಗಳಲ್ಲಿ ಕುಟುಂಬ ಉಳಿಸಬೇಕು ಎಂಬುದಕ್ಕಿಂತ ಅವರಿಗೆ ರಕ್ಷಣೆ ನೀಡಬೇಕು ಎಂಬುದೇ ಪ್ರಮುಖವಾದ ವಿಚಾರವಾಗಿರುತ್ತದೆ. ಮತ್ತು ಕುಟುಂಬ ಉಳಿಸಬೇಕು ಎಂಬ ಹೆಸರಿನಲ್ಲಿ ಅನ್ಯಾಯವನ್ನು ಸಹಿಸಿಕೊಳ್ಳಲು ಯಾರನ್ನು ನ್ಯಾಯಾಲಯ ಒತ್ತಾಯ ಮಾಡುವುದಿಲ್ಲ, ಒತ್ತಾಯಿಸೋದಕ್ಕೂ ಆಗುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಸೂಕ್ತ ಕಾನೂನು ರಕ್ಷಣೆ ಪಡೆಯುವುದು ತುಂಬಾ ಮುಖ್ಯವಾಗಿರುತ್ತದೆ. ನ್ಯಾಯಾಲಯವೂ ಸಹ ಅಂತಹ ಸಂದರ್ಭಗಳಲ್ಲಿ ಅವರು ರಕ್ಷಣೆ ನೀಡುವುದಕ್ಕೆ ಮಾತ್ರ ನೋಡುತ್ತದೆ ಹೊರತು ರಾಜಿ ಮಾಡಿಕೊಳ್ಳಲು ಒಂದು ಆದೇಶವನ್ನು ನೀಡುವುದಿಲ್ಲ. ಮತ್ತು ಅದರ ಅಡಿಯಲ್ಲಿ ಅವರಿಗೆ ಎಷ್ಟು
ಆಳವಾದ ಗಾಯವಾಗಿದೆ, ಅದರಿಂದ ತೊಂದರೆ ಆಗುವಂತಹ ವಿಚಾರಗಳಿದ್ದಾಗ ರಾಜಿಗಿಂತ ರಕ್ಷಣೆ ನೀಡಲು ನ್ಯಾಯಾಲಯ ಮುಂದಾಗುತ್ತದೆ. ಹೀಗಾಗಿ ಈ ನಿಟ್ಟಿನಲ್ಲಿ ನಾನು ಹೇಳುವ ಸಂದೇಶ ಎಂದರೆ, ಸಾಧ್ಯವಿದ್ದಲ್ಲಿ ಮಾತ್ರ ಸಮಾಧಾನ, ಅಂದ್ರೆ ರಾಜಿ ಸಂಧಾನ. ಮೇಲ್ಮೈ ಮಟ್ಟದಲ್ಲಿ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ, ಕುಟುಂಬ ಸಮಸ್ಯೆಗಳಿದ್ದಾಗ ರಾಜಿ ಸಂಧಾನ ಪ್ರಮುಖವಾದ ಒಂದು ಸಂಧಾನವಾಗಿರುತ್ತದೆ. ಆದರೆ ಸಮಾಧಾನದ ಹೆಸರಿನಲ್ಲಿ ಅನ್ಯಾಯ, ಅಂದ್ರೆ ದೈಹಿಕ ಅನ್ಯಾಯ, ದೈಹಿಕ ಹಿಂಸೆ, ಈ ಮೇಲ್ಕಂಡಂತೆ ಬಲವಂತ, ಬೆದರಿಕೆ ಇಂತಹ ಸಂದರ್ಭಗಳಲ್ಲಿ ಜೀವಕ್ಕೆ ಅಪಾಯ ಇರುವಂತಹ ಸಮಯದಲ್ಲಿ ರಾಜಿ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ರಕ್ಷಣೆ ಪಡೆಯುವ ಅವಶ್ಯಕತೆ ಮಾತ್ರ ಇರುತ್ತದೆ. ಈ ನಿಟ್ಟಿನಲ್ಲಿ ಇಂದಿನ ಲೈವ್ ಚಾಟ್ನಲ್ಲಿ ತಮಗೆ ಈ ಲೈವ್ ಅನ್ನು ನೋಡುತ್ತಿರುವ ಯಾರಿಗಾದರೂ, ಇಲ್ಲ ಅವರ ಕುಟುಂಬಸ್ಥರಿಗೋ, ಇಲ್ಲ ಅವರ ಸ್ನೇಹಿತರಿಗೋ, ಅವರ ಸಂಬಂಧಿಗಳು ಈ ರೀತಿಯ ಸಮಸ್ಯೆಗಳಿದ್ದರೆ ತಕ್ಷಣವೇ ಅವರಿಗೆ ತಿಳಿಸಿ. ಇಲ್ಲಿ ಲೈವ್ ಮೂಲಕ ತಮ್ಮ ಸಮಸ್ಯೆಗಳನ್ನು ಇಲ್ಲಿ ಹೇಳಿಕೊಳ್ಳಲು ಮುಕ್ತವಾಗಿ ಜಾಗವಿದೆ. ಈ ಮುಕ್ತವಾದ ನಿಮ್ಮ ಒಂದು ಸಮಸ್ಯೆ ಹೇಳಿಕೆಗೆ ನಾವು ಮುಕ್ತವಾಗಿ ಪರಿಹಾರ ನೀಡಲು ಪ್ರಯತ್ನಿಸುತ್ತೇವೆ. ಅದು ಕಾನೂನಿನ ಅಡಿಯಲ್ಲಿ ಮಾತ್ರ. ಸ್ನೇಹಿತರೆ, ಇಂದಿನ ಈ ಲೈವ್ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ತಮಗೆ ಹೇಳಬೇಕು ಅಂತ ಆದಂತ ವಿಚಾರ, ಆಕ್ಚುಲಿ ಈ ಲೈವ್ ಕಾರ್ಯಕ್ರಮ 4 ರಿಂದ 5 ಗಂಟೆಗೆ ಇತ್ತು. 4 ರಿಂದ 5 ಗಂಟೆಯಲ್ಲಿ ಲೈವ್ ಕಾರ್ಯಕ್ರಮ ಮಾಡಿದ್ದು ಕೂಡ ಆಯ್ತು. ಆದರೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ನಾವು ಹೇಳಿದ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಆದ ಕಾರಣ ಈ ದಿನ ಮೊದಲ ಒಂದು ಕಂತು 5 ರಿಂದ 6 ಗಂಟೆಗೆ ಚೇಂಜ್ ಮಾಡಿದ್ದೀನಿ. ಈ ದಿನ ಮಾತ್ರ 5 ರಿಂದ 6 ಇರುತ್ತೆ. ಇನ್ನು ಪ್ರತಿ ಭಾನುವಾರ 4 ರಿಂದ 5 ಗಂಟೆಗೆ ಲೈವ್ ಕಾರ್ಯಕ್ರಮ ಇರುತ್ತೆ. ಈಗ ಮುಂದಿನ ಒಂದು ವಿಚಾರ ಏನೆಂದರೆ, ಗಂಡ ಹೆಂಡತಿಯ ನಡುವೆ ಜಗಳವಾದರೆ ಮೊದಲು ಏನು ಮಾಡಬೇಕು? ಸ್ನೇಹಿತರೆ, ಸಾಮಾನ್ಯವಾಗಿ ಪ್ರತಿಯೊಂದು ಕುಟುಂಬದಲ್ಲೂ ಸಾಮಾನ್ಯವಾಗಿ ಗಂಡ ಹೆಂಡತಿಯ ಮಧ್ಯೆ ಆಗಾಗ ಜಗಳಗಳು ಬರುವುದು ಸರ್ವೇ ಸಾಮಾನ್ಯ. ಕೆಲವೊಮ್ಮೆ ಅದು ಸಾಮಾನ್ಯವಾಗಿರುತ್ತದೆ. ಅದೊಂದು 1 ನಿಮಿಷದ ಗಲಾಟೆ ಆಗಿರ್ಬೋದು, 1 ದಿನದ ಗಲಾಟೆ ಆಗಿರ್ಬೋದು, ಇಲ್ಲ 1 ತಿಂಗಳ ಗಲಾಟೆ ಆಗಿರ್ಬೋದು. ಮತ್ತೆ ಸಮಾಧಾನ ಮಾಡಿಕೊಳ್ಳುತ್ತಾರೆ, ಮತ್ತೆ ಒಂದಾಗುತ್ತಾರೆ. ಅದು ಕೌಟುಂಬಿಕ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಜಗಳ ಅದು ಅಷ್ಟರ ಮಟ್ಟಿಗೆ ಇದ್ದರೆ ಯಾವುದೇ ತೊಂದರೆ ಇರುವುದಿಲ್ಲ. ಅದನ್ನು ಮೀರಿ ಹೋದಾಗ ಮಾತ್ರ ಸಮಸ್ಯೆ ಉಲ್ಬಣಗೊಂಡಾಗ ಅದು ನ್ಯಾಯಾಲಯದವರೆಗೂ ಬರಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಗಂಡ ಹೆಂಡತಿಯ ನಡುವೆ ಜಗಳವಾಗಿದೆ ಎಂಬ ಒಂದೇ ವಾಕ್ಯದಿಂದಲೇ ಕಾನೂನು ಪರಿಹಾರವನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ಮೊದಲು ಆ ಜಗಳದ ಮೂಲ ಕಾರಣವನ್ನು ಗುರುತಿಸಬೇಕು. ಸ್ನೇಹಿತರೆ, ಇಲ್ಲಿ ನಾವು ಯಾವುದೇ ಒಂದು ಮನೆಯಲ್ಲಿ ಕೌಟುಂಬಿಕ ಗಲಾಟೆ ಆದಾಗ, ಗಂಡ ಹೆಂಡತಿ ಮಕ್ಕಳ ಜೊತೆ ಮಧ್ಯೆ ಗಲಾಟೆ ಆದಾಗ ಅದಕ್ಕೆ ಮೂಲ ಸುಮಾರು ಗಲಾಟೆ ಮೂಲ ತುಂಬಾ ಕಾರಣಗಳಿರುತ್ತವೆ. ಒಂದೇ ಕಾರಣ ಅಂತ ಇರುವುದಿಲ್ಲ. ಆ ಕಾರಣದ ಮೂಲವನ್ನು ಹುಡುಕಬೇಕಾಗುತ್ತದೆ. ಉದಾಹರಣೆಗೆ, ಒಂದು ಕುಟುಂಬದಲ್ಲಿ ಸಮಸ್ಯೆ ಆರ್ಥಿಕ ಒತ್ತಡದಿಂದ ಬಂದಿರಬಹುದು, ಅತ್ತೆ ಮಾವ ಅಥವಾ ಕುಟುಂಬದ ಸದಸ್ಯರ ಹಸ್ತಕ್ಷೇಪದಿಂದ ಬಂದಿರಬಹುದು, ಮದ್ಯಪಾನದಿಂದ ಬಂದಿರಬಹುದು, ಅಥವಾ ಇತರೆ ಬೇರೆ ವ್ಯಸನಗಳಿಂದ ಬಂದಿರಬಹುದು, ಮತ್ತು ಪರಸ್ಪರ ಅನುಮಾನದಿಂದ ಬಂದಿರಬಹುದು, ಮತ್ತೆ ಹೊರಗಿನ ಸಂಬಂಧದ ಆರೋಪದಿಂದ ಬಂದಿರಬಹುದು, ಮತ್ತು ಮಕ್ಕಳ ಶಿಕ್ಷಣ ಅಥವಾ ಪಾಲನೆ ವಿಚಾರದಿಂದನೂ ಬಂದಿರಬಹುದು, ಮತ್ತೆ ಆಸ್ತಿ ವಿವಾದದಿಂದ ಕೂಡ ಬಂದಿರಬಹುದು, ಅಥವಾ ದಾಂಪತ್ಯದಲ್ಲಿ ಪರಸ್ಪರ ಗೌರವ ಮತ್ತು ಸಂವಹನದ ಕೊರತೆಯಿಂದ ಕೂಡ ಬಂದಿರಬಹುದು. ಈ ರೀತಿಯಾಗಿ ಯಾವ ಕಾರಣದಿಂದ ಬಂದಿದೆ ಎಂಬುದನ್ನು ಮೊದಲು ಪರಿಶೀಲನೆ ಮಾಡಬೇಕಾಗುತ್ತದೆ. ಸಮಸ್ಯೆ ಕೇವಲ ಸಂವಹನದ ಕೊರತೆ ಅಥವಾ ಸಣ್ಣ ಭಿನ್ನಾಭಿಪ್ರಾಯವಾಗಿದ್ದರೆ ಕುಟುಂಬ ಸಮಾಲೋಚನೆ ಅಥವಾ ಮಧ್ಯಸ್ಥಿಕೆ ರಾಜಿ ಪಂಚಾಯತಿಗಳು ಉಪಯುಕ್ತ ಮೇಲ್ಮೈ ಮಟ್ಟದಲ್ಲಿ ಇದ್ದಾಗ ಮಾತ್ರ. ಆದರೆ ದೈಹಿಕ ಹಿಂಸೆ, ಲೈಂಗಿಕ ಹಿಂಸೆ ಮತ್ತು ಆರ್ಥಿಕ ನಿಯಂತ್ರಣ, ಬೆದರಿಕೆ ಅಥವಾ ಗಂಭೀರ ಮಾನಸಿಕ ಹಿಂಸೆ ಇದ್ದರೆ ಅದು ಒಬ್ಬ
ವ್ಯಕ್ತಿಗೆ ನೀಡುವಂತ ಅತಿ ಆಳವಾದ ಗಾಯವಾಗಿರುತ್ತದೆ. ಅದನ್ನು ಸಾಮಾನ್ಯ ಹೆಂಡತಿ ಗಂಡ ಹೆಂಡತಿ ಜಗಳ ಎಂದು ಕಡೆಗಣಿಸುವುದಕ್ಕೆ ಆಗೋದಿಲ್ಲ. ಅದೇ ರೀತಿ ಪ್ರತಿಯೊಂದು ವೈವಾಹಿಕ ಭಿನ್ನಾಭಿಪ್ರಾಯವನ್ನು ತಕ್ಷಣ ಅಪರಾಧ ಪ್ರಕರಣ ಅಂತಲೂ ಅಥವಾ ವಿಚ್ಛೇದನ ಪ್ರಕರಣವಾಗಿ ಪರಿವರ್ತಿಸುವುದು ಅಂತಲೂ ಮಾಡುವುದು ಸರಿಯಾದ ಕ್ರಮವಲ್ಲ, ವಿಧಾನವೂ ಅಲ್ಲ. ಈ ನಿಟ್ಟಿನಲ್ಲಿ ಕಾನೂನು ಪರಿಹಾರಕ್ಕೆ ಮೊದಲು ಸಮಸ್ಯೆಯ ಸ್ವರೂಪವನ್ನು ಸರಿಯಾಗಿ ಗುರುತಿಸುವುದು ಮೊದಲ ಕಾನೂನು ಅರಿವಾಗಿದೆ. ತಾವು ಇದನ್ನು ತಿಳಿದುಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಮತ್ತೊಂದು ವಿಚಾರ ಇಲ್ಲಿ ತಿಳಿಯೋಣ. ಈ ಮೇಲ್ಕಂಡ ಸಮಸ್ಯೆಗಳ ಬಗ್ಗೆ ನಾವು ತಿಳಿದಿದ್ದೇವೆ. ಆ ಸಮಸ್ಯೆಗಳ ಬಗ್ಗೆ ಮುಂದುವರೆದು ಹಿಂದೂ ವಿವಾಹ ಕಾಯ್ದೆಯಡಿ ಯಾವ ಪ್ರಮುಖ ಪರಿಹಾರಗಳಿವೆ? ಸ್ನೇಹಿತರೆ, ಈ ಮೇಲ್ಕಂಡ ಸಮಸ್ಯೆಗಳಿಗೆ ಹಿಂದೂ ವಿವಾಹ ಕಾಯ್ದೆಯಲ್ಲಿ ಯಾವ ಪ್ರಮುಖ ಪರಿಹಾರಗಳಿವೆ ಎಂಬುದರ ಬಗ್ಗೆ ಈಗ ತಿಳಿಯೋಣ. ಹಿಂದೂ ವಿವಾಹ ಕಾಯ್ದೆ 1955 ಅನ್ವಯಿಸುವ ವಿವಾಹಗಳಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಹಲವು ಕಾನೂನು ಪರಿಹಾರಗಳಿವೆ. ಸೆಕ್ಷನ್ 9 ದಾಂಪತ್ಯ ಹಕ್ಕುಗಳ ಪುನಃಸ್ಥಾಪನೆಗೆ ಸಂಬಂಧಿಸಿದ್ದು, ಯಾವುದೇ ಸಮಂಜಸ ಕಾರಣವಿಲ್ಲದೆ ಒಬ್ಬ ಸಂಗಾತಿ ಮತ್ತೊಬ್ಬರ ಸಂಗಾತಿಯನ್ನು ಅವರನ್ನು ತೊರೆದಿರುವ ಸಂದರ್ಭಗಳಲ್ಲಿ ಕಾಯ್ದೆ ಷರತ್ತುಗಳಿಗೆ ಒಳಪಟ್ಟು ಪರಿಹಾರ ಕೇಳಲು ಅವಕಾಶ ನೀಡುತ್ತದೆ. ಸ್ನೇಹಿತರೆ, ಹಿಂದೂ ವಿವಾಹ ಕಾಯ್ದೆ 1955 ಸೆಕ್ಷನ್ 9 ಅಡಿಯಲ್ಲಿ ಹಕ್ಕುಗಳ ಪುನಃಸ್ಥಾಪನೆ, ಯಾವುದೋ ಒಂದು ವಿಚಾರಕ್ಕೆ ಗಂಡ ಹೆಂಡತಿ ಜಗಳಾಡ್ಕೊಂಡು ಬಿಟ್ಟು ಹೊರಟೋಗಿರ್ತಾರೆ. ತವರು ಮನೆಗೆ ಹೋಗಿರಬಹುದು, ಇಲ್ಲ ಬೇರೆ ವಾಸ ಮಾಡುತ್ತಿರಬಹುದು. ಇಂತಹ ಸಂದರ್ಭಗಳಲ್ಲಿ ಅವರನ್ನು ಮತ್ತೆ ಸೇರುವ ಪುನಃಸ್ಥಾಪನೆಗೆ ಸಂಬಂಧಿಸಿದಂತೆ ಗಂಡ ಹೆಂಡತಿ ಮೇಲೆ ಆಗಬಹುದು, ಹೆಂಡತಿ ಗಂಡನ ಮೇಲೆ ಆಗಬಹುದು. ಸೆಕ್ಷನ್ 9 ಅಡಿಯಲ್ಲಿ ದಾವೆ ಹೂಡಬಹುದಾಗಿದೆ. ನನಗೆ ಹೆಂಡತಿ ಬೇಕು ಅಂತ ಗಂಡನೇ ಬೇಕು ಅಂತ ಹೆಂಡತಿ ಮತ್ತೆ ಪುನಃಸ್ಥಾಪನೆ ಮಾಡುವ ಕಾರಣಕ್ಕೆ ದಾವೆ ಹೂಡಬಹುದಾಗಿದೆ. ಅದಕ್ಕೆ ಸೂಕ್ತ ಕಾರಣಗಳನ್ನು, ಸೂಕ್ತ ವಿವರಗಳನ್ನು ಈ ದಾವೆಯಲ್ಲಿ ತಿಳಿಸಬೇಕಾಗುತ್ತದೆ. ಮತ್ತೆ ಇದೇ ರೀತಿಯಲ್ಲಿ ಸೆಕ್ಷನ್ 10 ನ್ಯಾಯಾಂಗ ಪ್ರತ್ಯೇಕತೆಗೆ ಸಂಬಂಧಿಸಿದ್ದು, ಕೆಲವು ಕಾನೂನು ಆಧಾರಗಳ ಮೇಲೆ ವಿವಾಹವನ್ನು ತಕ್ಷಣ ಕೊನೆಗೊಳಿಸದೆ ನ್ಯಾಯಾಂಗವಾಗಿ ಪ್ರತ್ಯೇಕವಾಗಿ ವಾಸಿಸುವ ಪರಿಹಾರವನ್ನು ಒದಗಿಸುತ್ತದೆ. ಸ್ನೇಹಿತರೆ, ಇದು ಮತ್ತೊಂದು ಪ್ರಮುಖವಾದ ಕಾನೂನು ಅಂಶವಾಗಿದೆ. ಸೆಕ್ಷನ್ 10 ಅಡಿಯಲ್ಲಿ ನ್ಯಾಯಾಲಯದಲ್ಲಿ ದಾವೆ ಹೂಡಿ ನ್ಯಾಯಾಂಗದಿಂದ ಪ್ರತ್ಯೇಕತೆ ಮಾಡಿಕೊಳ್ಳೋದಕ್ಕೆ ಅಂತ ಹೇಳಿದ್ರೆ ಅವರ ವಿವಾಹ ರದ್ದುಗೊಳ್ಳೋದಿಲ್ಲ. ಹಾಗೇನೆ ಪ್ರತ್ಯೇಕವಾಗಿ ವಾಸಿಸುವ ಪರಿಹಾರ ಮತ್ತು ಅದಕ್ಕೆ ಪರಿಹಾರವನ್ನು ಪಡೆಯುವ ಒಂದು ಅವಕಾಶ ಅವರಿಗೆ ಜೊತೆಯಲ್ಲಿ ಇರುವುದಕ್ಕೆ ಇಷ್ಟವಿಲ್ಲದಿದ್ದಾಗ, ಆದರೆ ವಿವಾಹನ ಕೊನೆಗೊಳಿಸದೆ ಅದನ್ನು ಮುಂದುವರಿಸಲು ಈ ಒಂದು ಸೆಕ್ಷನ್ ಅನುಕೂಲ ಮಾಡಿಕೊಳ್ಳುತ್ತದೆ. ಇದು ಕೆಲ ಸಮಯದಲ್ಲಿ ವಿವಾಹ ಆಗಿ ಮಕ್ಕಳಿದ್ದಾಗ ಇದೊಂದು ಸೂಕ್ತ ಒಂದು ಪರಿಹಾರ ಅಂತ ಹೇಳ್ಬೋದು. ಮಕ್ಕಳ ರಕ್ಷಣೆಗೆ ಇದೊಂದು ಸೂಕ್ತ ಪರಿಹಾರ ಅಂತಲೂ ಹೇಳ್ಕೋಬಹುದು. ಅವರಿಗೆ, ಹೆಂಡತಿಗೆ ಮತ್ತು ಮಕ್ಕಳಿಗೆ ಅವರಿಗೆ ಪರಿಹಾರವಾಗಿ ಮತ್ತು ಅವರು ವಾಸ ಮಾಡೋದಕ್ಕೆ ತಿಂಗಳ ಒಂದು ಏನು ಜೀವನಾಂಶ ಇರುತ್ತೆ ಅದನ್ನು ಕೊಡೋದಕ್ಕೆ ಕೊಟ್ಟು ಅವ್ರು ಬೇಕಾದ್ರೆ ಸಪ್ರೇಟ್ ಆಗಿ ಹಾಗೆ ಅವ್ರ ವಿವಾಹನ ರದ್ದುಪಡಿಸದೆ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಹಕ್ಕು ಇದರಲ್ಲಿ ತಿಳಿಸುತ್ತೆ. ಸೆಕ್ಷನ್ 10 ಇದರ ಮೂಲಕ ಪರಿಹಾರ ಪಡೆಯಬಹುದಾಗಿದೆ. ಅದೇ ರೀತಿ ಸೆಕ್ಷನ್ 13 ಹಿಂದೂ ವಿವಾಹ ಕಾಯ್ದೆ 1955 ಸೆಕ್ಷನ್ 13 ನಿರ್ದಿಷ್ಟ ಕಾನೂನು ಆಧಾರಗಳ ಮೇಲೆ ವಿಚ್ಛೇದನಕ್ಕೆ ಸಂಬಂಧಿಸಿದೆ. ಅಂದ್ರೆ ಡೈವರ್ಸ್ ಬೇಕು ಅಂತ ಹೆಂಡತಿ ಗಂಡ ಹೆಂಡತಿ ಮೇಲೆ ಹಾಕಿರುತ್ತಾರೆ ದಾವೆಗಳನ್ನು ಹೂಡಿದ್ದಾಗ, ಅದು ಯಾವ ಕಾರಣದಿಂದ, ಯಾವ ಒಂದು ಇದರಿಂದ ಡೈವರ್ಸ್ ಬೇಕು ಎಂಬುದನ್ನು ಸೂಕ್ತವಾಗಿ ವಿವರವಾಗಿ ದಾಖಲಾತಿ ಮುಖಾಂತರ ದಾವೆಯನ್ನು ಹೂಡಬೇಕಾಗುತ್ತದೆ. ದಾವೆಯನ್ನು ಹೂಡಿದ್ದಾಗ ಆ ದಾಖಲೆಗಳ ಆಧಾರದ ಮೇಲೆ ವಿಚ್ಛೇದನೆ ನೀಡಬೇಕೆ ಇಲ್ಲವೇ ಎಂಬುದನ್ನು ನ್ಯಾಯಾಲಯ ತೀರ್ಮಾನ ಮಾಡುತ್ತದೆ. ವಿಚ್ಛೇದನೆ ಬೇಕು ಅಂತ ಆದಾಗ ಅದಕ್ಕೆ ತಕ್ಕ ಹಾಗೆ ದಾಖಲೆಗಳು ಒದಗಿಸಬೇಕಾಗುತ್ತದೆ.
ಈ ರೀತಿಯಾಗಿ ಒದಗಿಸಿದ ಮೇಲೆ ದಾಖಲೆಗಳ ವಿಚಾರದ ಮೇಲೆ ವಿಚ್ಛೇದನೆ ನೀಡಬಹುದು, ನ್ಯಾಯಾಲಯವು ನೀಡುತ್ತದೆ. ಮತ್ತೊಂದು ರೀತಿಯ ಒಂದು ವಿಚ್ಛೇದನ ಕ್ರಮ ಅಂದರೆ ಸೆಕ್ಷನ್ 13B. ಇದು ಕನ್ಸೆಂಟ್, ಒಪ್ಪಿಗೆ ಮೇಲೆ, ಪರಸ್ಪರ ಒಪ್ಪಿಗೆ ಮೇಲೆ ವಿಚ್ಛೇದನೆ ಪಡೆಯುವಂತ ಡೈವರ್ಸ್, ಕನ್ಸೆಂಟ್ ಡೈವರ್ಸ್ ಪಡೆಯಲು ಸಂಬಂಧಿಸಿದೆ. ಇಲ್ಲಿ ಮುಖ್ಯವಾಗಿ ಏನೆಂದರೆ ಗಂಡ ಹೆಂಡತಿ ಇಬ್ಬರು ಇಲ್ಲ, ನಾವು ಇಬ್ಬರು ಒಟ್ಟಾಗಿರಲು ಸಾಧ್ಯವೇ ಇಲ್ಲ, ನಮ್ಮಿಂದ ವಿವಾಹ ಸಂಬಂಧ ಬಂಧದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ, ನಾವು ಬೇರೆ ಬೇರೆ ಜೀವಿಸಲು ತೀರ್ಮಾನ ಮಾಡಿದ್ದೇವೆ, ಇಬ್ಬರು ಇದಕ್ಕೆ ಯಾವುದೇ ರೀತಿಯ ಒಂದು ಅಬ್ಜೆಕ್ಷನ್ಸ್ ಇಲ್ಲ, ಇಬ್ಬರು ಒಪ್ಪಿಗೆ ಮಾಡಿಕೊಂಡು ಈ ತರ ಒಂದು ಕನ್ಸೆಂಟ್ ಡೈವರ್ಸ್ಗೆ ಅಪ್ಲೈ ಮಾಡಿದೆ ಅಂತ ಹೇಳಿ ಅದಕ್ಕೆ ತಕ್ಕ ಹಾಗೆ ದಾಖಲೆಯನ್ನು ಒದಗಿಸಿ ವಿವಾಹ ವಿಚ್ಛೇದನ ಪಡೆಯಬಹುದಾಗಿದೆ. ಇದು ನ್ಯಾಯಾಲಯದ ಮೂಲಕ ಪಡೆಯುವಂತಹ ಒಂದು ವಿಚ್ಛೇದನ ಕ್ರಮವಾಗಿದೆ. ಈ ನಿಟ್ಟಿನಲ್ಲಿ ಗಂಡ ಹೆಂಡತಿಯ ನಡುವೆ ಜಗಳವಾಯಿತು ಎಂಬ ಒಂದು ಸಂಗತಿಯೇ ಸ್ವತಃ ಪ್ರತಿಯೊಂದು ಪ್ರಕರಣದಲ್ಲೂ ವಿಚ್ಛೇದನಕ್ಕೆ ಸಾಕಾಗುವುದಿಲ್ಲ. ಅದಕ್ಕೆ ತಕ್ಕಂತೆ ಅನ್ವಯಿಸುವ ಕಾನೂನು, ನಿರ್ದಿಷ್ಟ ಆಧಾರಗಳು, ಪ್ರಕರಣದ ವಾಸ್ತವಾಂಶಗಳು, ಸಾಕ್ಷ್ಯ ಮತ್ತು ಕಾನೂನು ಪ್ರಕ್ರಿಯೆಗಳನ್ನು ಪರಿಶೀಲಿಸಬೇಕು. ಅದೇ ರೀತಿ ಪರಸ್ಪರ ಒಪ್ಪಿಗೆ ವಿಚ್ಛೇದನೆ ಎಂದರೆ ಕೇವಲ ಇಬ್ಬರು ಅಥವಾ ಇಬ್ಬರು ನಾವು ವಿಚ್ಛೇದನೆ ಬೇಕು ಎಂದು ಹೇಳುವುದಷ್ಟೇ ಅಲ್ಲ, ಸೆಕ್ಷನ್ 13B ಕಾನೂನು ಷರತ್ತುಗಳು ಮತ್ತು ನ್ಯಾಯಾಲಯದ ಪ್ರಕ್ರಿಯೆಯನ್ನು ಪಾಲಿಸಬೇಕಾಗುತ್ತದೆ, ನ್ಯಾಯಾಲಯ ವಿಧಿಸುವ ಒಂದು ಪ್ರಕ್ರಿಯೆಗಳನ್ನು ಪಾಲಿಸಬೇಕಾಗುತ್ತದೆ. ಈ ರೀತಿಯಾಗಿ ಹಿಂದೂ ವಿವಾಹ ಕಾಯ್ದೆಯಡಿಯಲ್ಲಿ ವಿವಾಹ ವಿಚ್ಛೇದನಕ್ಕೆ ಪಡೆಯಲು ಮತ್ತು ಪುನಃಸ್ಥಾಪನೆಗೆ ಸಂಬಂಧಿಸಿದಂತೆ ಹಲವು ಒಂದು ಕಾನೂನು ಕ್ರಮಗಳಿವೆ. ಈ ಕ್ರಮಗಳ ಮೂಲಕ ತಮಗೆ ಒಂದು ಸೂಕ್ತವಾದ ಒಂದು ತಮಗೆ ಮುಂದೆ ನಿಮ್ಮ ಜೀವನವನ್ನು ಸುಗಮಗೊಳಿಸಿಕೊಳ್ಳಲು ಬೇಕಾದಂತಹ ನ್ಯಾಯದ ಕ್ರಮಗಳ ಮೂಲಕ ವಿಚ್ಛೇದನ ಪಡೆಯಬಹುದು. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ಮತ್ತೊಂದು ಪ್ರಮುಖ ವಿಚಾರ ಏನೆಂದರೆ ವಿಚ್ಛೇದನವೇ ಕೊನೆ ಪರಿಹಾರವಾಗಿರುತ್ತದೆ. ಒಂದೇ ಪರಿಹಾರವೇ, ವಿಚ್ಛೇದನ ಒಂದೇ ಪರಿಹಾರನ, ಬೇರೆ ಏನಾದ್ರು ಇದೆಯಾ ಎಂಬ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಸಂಬಂಧಿಸಿದಂತೆ ಕುಟುಂಬದಲ್ಲಿ ಸಮಸ್ಯೆ ಬಂದಾಗ ತಕ್ಷಣ ವಿಚ್ಛೇದನ ಎಂಬ ಪದವನ್ನು ಮೊದಲ ಪರಿಹಾರವಾಗಿ ಬಳಸಬೇಕೇ ಎಂಬ ಪ್ರಶ್ನೆಯನ್ನು ಪ್ರತಿಯೊಬ್ಬರು ತಮ್ಮನ್ನೇ ಕೇಳಿಕೊಳ್ಳಬೇಕು. ಕುಟುಂಬದಲ್ಲಿ ಸಮಸ್ಯೆಗಳು ಬಂದಾಗ, ಜಗಳಗಳಾದಾಗ ಮೊದಲು ವಿಚ್ಛೇದನೆ ಹಂತದವರೆಗೂ ಹೋಗಬಾರದು. ವಿಚ್ಛೇದನ ಹಂತದವರೆಗೂ ಹೋಗಬೇಕಾದ್ರೆ ಮೊದಲು ಪ್ರಶ್ನಿಸಿಕೊಳ್ಳಬೇಕಾಗುತ್ತದೆ. ಕಾನೂನು ವ್ಯವಸ್ಥೆಯಲ್ಲಿ ವಿವಾಹ ಸಂಬಂಧದ ಸಮಸ್ಯೆಗಳಿಗೆ ವಿಚ್ಛೇದನದ ಜೊತೆಗೆ ನ್ಯಾಯಾಂಗ ಪ್ರತ್ಯೇಕತೆ, ದಾಂಪತ್ಯ ಹಕ್ಕುಗಳ ಪುನಃಸ್ಥಾಪನೆ ಮತ್ತು ರಾಜಿ ಅಥವಾ ಮಧ್ಯಸ್ಥಿಕೆಯಂತಹ ಮಾರ್ಗಗಳು ಇದಾವೆ. ಡೈರೆಕ್ಟ್ ಆಗಿ ವಿಚ್ಛೇದನೆ ಅಂತ ಪಡೆಯೋದಕ್ಕೆ ಮೊದಲು ಮನೆಯಲ್ಲಿ ಇರುವಂತಹ ಪೋಷಕರು ಮತ್ತು ಹಿರಿಯ ವ್ಯಕ್ತಿಗಳ ಮುಂದೆ ಈ ವಿಚಾರದ ಬಗ್ಗೆ ಮೊದಲು ನೀವು ಹೇಳಿ ಅವರಿಂದ ಪರಿಹಾರ ಪಡೆಯಬಹುದಾಗಿದೆ. ಮತ್ತೆ ಇದನ್ನು ಮೀರಿ ಹೋದಾಗ ಕುಟುಂಬಗಳ ನಡುವೆ ಹಿರಿಯರ ಮೂಲಕ ಒಂದು ರಾಜಿ ಪಂಚಾಯಿತಿ ಮಾಡಿಕೊಳ್ಳಬಹುದು. ಮತ್ತೆ ದಾಂಪತ್ಯ ಹಕ್ಕುಗಳ ಬಗ್ಗೆ ಮತ್ತೆ ನಾವು ಒಂದಾಗ್ತೀವಿ ಅಂತ ಒಂದು ಸಮಯದಲ್ಲಿ ರಾಜಿನೂ ಮಾಡ್ಕೊಳ್ಳಬಹುದು. ಇದಕ್ಕೆಲ್ಲ ಅವಕಾಶಗಳಿದ್ದಾವೆ. ಇವನ್ನು ಮೀರಿ ಬಂದಾಗ, ಬೇರೆ ಪರಿಹಾರ ಮಾರ್ಗಗಳು ಇಲ್ಲದೆ ಇದ್ದಾಗ ಫ್ಯಾಮಿಲಿ ಕೋರ್ಟಿನಲ್ಲಿ ಸೆಕ್ಷನ್ 9 ಅಡಿಯಲ್ಲಿ ತಾವೇ ಓಡಬಹುದು. ಕುಟುಂಬದಲ್ಲಿ ಏನಂತೀರ ಪರಿಹಾರಕ್ಕೆ ಮತ್ತೆ ರೀಬಿಲ್ಟ್ ಆಗೋದಕ್ಕೆ ಸೆಕ್ಷನ್ 9, ವಿಚ್ಛೇದನಕ್ಕೆ ಅಂತಾರೆ ಸೆಕ್ಷನ್ 13, 13B ಇವುಗಳ ಮೂಲಕ ವಿಚ್ಛೇದನೆ ಪಡೆಯಬಹುದು. ಈ ನಿಟ್ಟಿನಲ್ಲಿ ರಾಜಿ ಮತ್ತು ಪರಿಹಾರಕ್ಕೆ ಈ ಕ್ರಮದಲ್ಲಿ ಗಂಡ ಹೆಂಡತಿಯ ನಡುವೆ ಸಮಸ್ಯೆ ಬಂದಾಗ ಮೊದಲು ಮಾತುಕತೆ, ಸಮಾಲೋಚನೆ, ಮಧ್ಯಸ್ಥಿಕೆ, ರಾಜಿ ಎಂಬ ಅವಕಾಶಗಳ ಮೂಲಕ ಪ್ರಕರಣ ಸ್ವರೂಪವನ್ನು ಅನುಗುಣವಾಗಿ ಪರಿಶೀಲಿಸಬಹುದು. ಆದರೆ ಇಲ್ಲಿ ಅತ್ಯಂತ ಮುಖ್ಯವಾದ ಒಂದು ಮಿತಿ ಇದೆ. ಸಂಬಂಧವನ್ನು ಮುಂದುವರಿಸುವುದು ವ್ಯಕ್ತಿಯ ಸುರಕ್ಷತೆ, ಗೌರವ ಮತ್ತು ಕಾನೂನು ಹಕ್ಕುಗಳಿಗೆ ಗಂಭೀರ ಅಪಾಯ ಉಂಟು ಮಾಡುವ ಪರಿಸ್ಥಿತಿಯಲ್ಲಿ ಕೇವಲ ರಾಜಿ ಮಾಡಿ ಎಂದು ಕೇಳೋದು ಕೂಡ ಸರಿಯಲ್ಲ. ಆದ್ದರಿಂದ ನನ್ನ ಈ ಲೈವ್ ಕಾರ್ಯಕ್ರಮದ ಸಂದೇಶ ಏನೆಂದರೆ, ಕುಟುಂಬ ಉಳಿಸುವುದು ಒಳ್ಳೆಯದು, ಆದರೆ ವ್ಯಕ್ತಿಯ ಹಕ್ಕು ಮತ್ತು ಸುರಕ್ಷತೆಯನ್ನು ಬಳಿಕೊಟ್ಟು
ಸುರಕ್ಷತೆಯನ್ನು ಬಲಿ ಕೊಟ್ಟು ಕುಟುಂಬ ಉಳಿಸೋದು ಕಾನೂನಿನ ಉದ್ದೇಶವಲ್ಲ. ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಇದುವರೆಗೂ ನಾವು ಏನು ವಿಚಾರಗಳನ್ನು ಚರ್ಚೆ ಮಾಡಿದ್ದೀರಿ, ಈ ಚರ್ಚೆಗಳಿಗೆ ಸಂಬಂಧಿಸಿದಂತೆ ವಿಷಯಗಳ ಸಂಬಂಧಿಸಿದಂತೆ ತಮಗೆ ಯಾವುದೇ ಕುಟುಂಬ ಸಮಸ್ಯೆಗಳಿದ್ದರೆ ತಕ್ಷಣವೇ ಈ ಕಾರ್ಯಕ್ರಮಕ್ಕೆ ಫೋನ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಇನ್ನೊಂದು ಪ್ರಮುಖ ಅಂಶ ಏನೆಂದರೆ ಜೀವನಾಂಶ ಯಾರಿಗೆ ಮತ್ತು ಯಾವಾಗ ಪ್ರಮುಖವಾದ ವಿಷಯವಾಗಿದೆ. ಜೀವನಾಂಶ ಎಂದರೆ ಗಂಡನಿಂದ ಹೆಂಡತಿಗೆ ಮಾತ್ರ ನೀಡುವ ಹಣ ಅಲ್ಲ, ಮತ್ತು ಇದು ಸಂಪೂರ್ಣ ಸರಿಯಾದ ತವು ಅಲ್ಲ. ಪ್ರಸ್ತುತ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 144 ಅಡಿಯಲ್ಲಿ ಸಾಕಷ್ಟು ಸಾಮರ್ಥ್ಯ ಇರುವ ವ್ಯಕ್ತಿಯು ತನ್ನ ಹೆಂಡತಿ, ಕಾನೂನಿನಲ್ಲಿರುವ ಷರತ್ತುಗಳಿಗೆ ಒಳಪಡುವ ಮಕ್ಕಳನ್ನು ಅಥವಾ ತಂದೆ ತಾಯಿಯನ್ನು ಪೋಷಿಸಲು ನಿರ್ಲಕ್ಷಿಸುವ ಅಥವಾ ನಿರಾಕರಿಸುವ ಕೆಲವು ಸಂದರ್ಭಗಳಲ್ಲಿ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ಜೀವನಾಂಶದ ಆದೇಶ ನೀಡುವ ವ್ಯವಸ್ಥೆ ಇದೆ. ಅದೇ ವಿಧಿಯಲ್ಲಿ ಕೆಲವು ಸಂದರ್ಭಗಳಲ್ಲಿ ಮಧ್ಯಂತರ ಜೀವನಾಂಶ ಮತ್ತು ವಿಚಾರಣೆಯ ವೆಚ್ಚಕ್ಕೂ ಅವಕಾಶವಿದೆ. ಇಲ್ಲಿ ನನಗೆ ಜೀವನಾಂಶ ಎಷ್ಟು ಸಿಗುತ್ತದೆ ಎಂಬ ಪ್ರಶ್ನೆಗೆ ಎಲ್ಲರಿಗೂ ಒಂದೇ ಮೊತ್ತವನ್ನು ಹೇಳಲು ಸಾಧ್ಯವಿಲ್ಲ. ನ್ಯಾಯಾಲಯವು ಪಕ್ಷಗಳ ಆದಾಯ, ಅಗತ್ಯತೆ, ಜೀವನ ಮಟ್ಟ, ಅವಲಂಬನೆ, ಇತರ ಪ್ರಮುಖ ವಿಚಾರಗಳನ್ನು ಮೂಲಕ. ಒಂದು ನಿಮಿಷ. ಹಲೋ, ನಮಸ್ತೆ. ತಾವು ಯಾರಲ್ಲಿ? ಸುರೇಶ್ ಅಂತಲ್ಲ, ಎಲ್ಲಿಂದ ಮಾತಾಡ್ತಿದ್ದೀರಾ? ಹಾಸನಿಂದ. ಹೇಳಿ ಸುರೇಶ್ ಅವರು. ಹಲೋ, ಹೇಳಿ ಹೇಳಿ ಸುರೇಶ್ ಅವರು. 1972ರಲ್ಲಿ. ಹೇಳಿ ಸುರೇಶ್. ಹಾ 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 ಹೇಳಿ. ಸರಿ 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 ಹೇಳಿ. ಸರಿ, ಲಿಮಿಟೇಷನ್ ಅಂತೇಳಿ ವಜಾ ಮಾಡಿದ್ದಾರೆ. ಯಾವ ಕೋರ್ಟಲ್ಲಿ ಹೋಗಿದ್ದಾರೆ? ಅಪೀಲು? ಸರಿ 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 ಸರಿ. ಆರ್ಡರ್ ಏನಾಗಿದೆ? ಆರ್ಡರ್ ಕಾಪಿ ಏನಾಗಿದೆ? ಸರಿ ಸರಿ, ನೀವು ಅದ್ ಕೆಲಸ ಮಾಡಿ. ಈಗ ಆಕ್ಚುಲಿ ನಾನು ಲೈವ್ ಅಲ್ಲಿ ಇದ್ದೀನಿ. ನೀವು ನಿಮ್ಮ ಏನ್ ದಾಖಲೆ ಹೇಳಿದಿರೋ ಎಲ್ಲಾ ದಾಖಲೆಗಳನ್ನು ನಮ್ಮ ವಾಟ್ಸ್ಆಪ್ ನಂಬರ್ ಕಳಿಸಿ. ಅದನ್ನೆಲ್ಲ ವೆರಿಫೈ ಮಾಡಿ ನಿಮ್ಗೆ ಅದು ಯಾವ ರೀತಿ ಒಂದು ಕೇಸ್ ನಡೆಸ್ಬೋದು ಅಂತ ಆಮೇಲೆ ಹೇಳ್ತೀನಿ. ಓಕೆ ಸ್ನೇಹಿತರೆ, ಮೊದಲ ಲೈವ್ ಕಾಲ್ ಆಗಿದೆ. ಸುರೇಶ್ ಅಂತ ಹಾಸನಿಂದ ಫೋನ್ ಮಾಡಿದ್ರು. ಅವರ ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ. ಅದಕ್ಕೆ ತಕ್ಕಂತಹ ಒಂದು ಪರಿಹಾರ ನೀಡಲು ಅವ್ರಿಗೆ ದಾಖಲೆ ಒದಗಿಸೋಕೆ ಹೇಳಿದ್ದೀನಿ. ಈ ನಿಟ್ಟಿನಲ್ಲಿ ನಮ್ಮ ಮುಂದಿನ ಅಂಶಗಳ ಬಗ್ಗೆ ತಿಳಿಯೋಣ. ಜೀವನಾಂಶ ಯಾರಿಗೆ ಮತ್ತು ಯಾವಾಗ, ಈ ವಿಚಾರವಾಗಿ ನಾವು ಇಂದು ತಿಳಿಯೋದು ಪ್ರಮುಖವಾದ ವಿಚಾರವಾಗಿದೆ. ಇದರಲ್ಲಿ ಏನಂತೀರಾ, ಈ ತಂದೆ ತಾಯಿಯನ್ನು ಮತ್ತೆ ಮಕ್ಕಳನ್ನು ಅವರಿಗೆ ಜೀವನಾಂಶ ನೀಡೋದಕ್ಕೆ ಅವಕಾಶ ಯಾವ ರೀತಿ ಸಿಗುತ್ತದೆ ಎಂಬುದು.
ಈ ನಿಟ್ಟಿನಲ್ಲಿ ನ್ಯಾಯಾಲಯವು ಅದರ ಪರಿಗಣನೆ ತೆಗೆದುಕೊಳ್ಳೋದು ಆ ವ್ಯಕ್ತಿಯ ಆ ಏನು ಆ ವ್ಯಕ್ತಿಯ ಪ್ರಸ್ತುತ ಸಾಮರ್ಥ್ಯದ ಬಗ್ಗೆ ತಿಳಿದುಕೊಂಡಾಗ ಅವನಿಗೆ ಸಾಮರ್ಥ್ಯ ಇದೆ ಅಂತ ಆಪೋಸಿಟ್ ಲಾಯರ್ ತಿಳಿಸಿದಾಗ ಮಾತ್ರ ಅದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ. ಅದು 50,000 20,000 ಇಲ್ಲ 1,00,000 ಪ್ರತಿ ತಿಂಗಳಿಗೆ ಎಷ್ಟು ಕೊಡಬೇಕು ಅಂತ ನ್ಯಾಯಾಲಯ ಆದೇಶ ಮಾಡುತ್ತದೆ. ಈ ನಿಟ್ಟಿನಲ್ಲಿ ಆ ಹಿಂದೂ ಮ್ಯಾರೇಜ್ ಆಕ್ಟ್ ಸೆಕ್ಷನ್ 24 ವಿಚಾರಣೆ ನಡೆಯುತ್ತಿರುವ ಸಂದರ್ಭಗಳಲ್ಲಿಯೂ ಸಹ ನಿರ್ದಿಷ್ಟ ಷರತ್ತುಗಳಡಿ ಮಧ್ಯಂತರ ಜೀವನಾಂಶ ಮತ್ತು ಪ್ರಕರಣದ ವೆಚ್ಚಕ್ಕೆ ಹಾಗೂ ಮಧ್ಯಂತರ ಜೀವನಾಂಶವನ್ನು ಆದೇಶ ಮಾಡಬಹುದು. ಮತ್ತೆ ಪ್ರಕರಣದ ವೆಚ್ಚಕ್ಕೆ ಹಾಗೂ ಸೆಕ್ಷನ್ 25 ಅಡಿಯಲ್ಲಿ ಶಾಶ್ವತ ಜೀವನಾಂಶಕ್ಕೆ ಸಂಬಂಧಿಸಿದಂತೆ ಒಂದು ಆದೇಶವನ್ನು ಕೂಡ ಮಾಡಬಹುದಾಗಿದೆ. ಈ ನಿಟ್ಟಿನಲ್ಲಿ ಜೀವನಾಂಶವು ಶಿಕ್ಷೆಯ ರೂಪದಲ್ಲ, ಅದು ಕಾನೂನಿನಲ್ಲಿ ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ ಪೋಷಣೆಗೆ ಒದಗಿಸುವ ಪರಿಹಾರವಾಗಿದೆ. ಇದು ಪರಿಹಾರ ಮಾತ್ರ. ಈ ಕೇಸ್ ಹಾಕಿದ ತಕ್ಷಣ ಅವ್ರಿಗೇನೋ ಕಾನೂನು ಶಿಕ್ಷೆ ಅಂತಲ್ಲ, ಪರಿಹಾರ ನೀಡೋದಕ್ಕೆ ಮಾತ್ರ ಇದು ಜೀವನಾಂಶ ಆಗುತ್ತೆ. ಜೀವನಾಂಶ ಒಂದೊಂದು ಪ್ರಕರಣದಲ್ಲೂ ಒಂದೊಂದು ರೀತಿಯಲ್ಲಿ ಇರುತ್ತದೆ. ಆ ಒಂದು ಜೀವನಾಂಶದ ಪ್ರಕ್ರಿಯೆ ಪ್ರತಿಯೊಂದು ಪ್ರಕರಣದಲ್ಲೂ ಬೇರೆ ಬೇರೆ ವಿಧವಾಗಿರ್ತದೆ. ಸ್ನೇಹಿತರೆ, ಇನ್ನು ಮುಂದುವರೆದು ಮತ್ತೊಂದು ಪ್ರಮುಖ ವಿಚಾರ ಅಂದರೆ ಮಕ್ಕಳ ಪಾಲನೆ. ಮಗುವಿನ ಹಿತವೇ ಇಲ್ಲಿ ಮುಖ್ಯವಾಗುತ್ತೆ. ಮಕ್ಕಳ ವಿಚಾರ ಬಂದಾಗ, ಮಕ್ಕಳ ಪಾಲನೆ ವಿಚಾರ ಬಂದಾಗ ಮಗುವಿನ ಹಿತವೇ ಮುಖ್ಯವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಗಂಡ ಹೆಂಡತಿ ಬೇರ್ಪಟ್ಟಾಗ ಮಗು ಯಾರ ಜೊತೆ ಇರಬೇಕು ಎಂಬ ಪ್ರಶ್ನೆಗೆ ಉತ್ತರಿಸುವಾಗ ತಂದೆ ಗೆಲ್ಲಬೇಕು ಅಥವಾ ತಾಯಿ ಗೆಲ್ಲಬೇಕು ಎಂಬ ದೃಷ್ಟಿಕೋನ ಕಾನೂನಿನ ಸರಿಯಾದ ದೃಷ್ಟಿಕೋನವಲ್ಲ. ಮುಖ್ಯವಾಗಿ ಮಗುವಿನ ಹಿತ, ಸುರಕ್ಷತೆ ಮತ್ತು ಸಮಗ್ರ ಬೆಳವಣಿಗೆಗೆ ಪೂರಕವಾಗಿ ಪರಿಗಣಿಸಬೇಕಾಗುತ್ತದೆ. ಮಗುವಿನ ವಯಸ್ಸು, ಆರೋಗ್ಯ, ಶಿಕ್ಷಣ, ಆರೈಕೆಯ ಅಗತ್ಯತೆ, ಭಾವನಾತ್ಮಕ ನೆಮ್ಮದಿ, ಸುರಕ್ಷಿತ ವಾತಾವರಣ ಮತ್ತು ಪ್ರಕರಣಕ್ಕೆ ಸಂಬಂಧಿಸಿದ ಇತರ ವಾಸ್ತವಾಂಶಗಳನ್ನು ಸೂಕ್ತ ಕಾನೂನಿನ ಅಡಿಯಲ್ಲಿ ಪರಿಗಣಿಸಬೇಕಾಗುತ್ತದೆ. ಹಿಂದೂ ವಿವಾಹ ಕಾಯ್ದೆಯ ಸೆಕ್ಷನ್ 26 ಮಕ್ಕಳ ಪಾಲನೆ, ನಿರ್ವಹಣೆ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಆದೇಶಗಳನ್ನು ಮಾಡಲು ನ್ಯಾಯಾಲಯಕ್ಕೆ ಅವಕಾಶ ನೀಡುತ್ತದೆ. ಆದ್ದರಿಂದ ಗಂಡ ಹೆಂಡತಿಯ ವೈಯಕ್ತಿಕ ಜಗಳದಲ್ಲಿ ಮಗುವನ್ನು ಒತ್ತಡಕ್ಕೆ ಒಳಪಡಿಸುವುದು ಸರಿಯಲ್ಲ. ಒಬ್ಬರ ವಿರುದ್ಧ ಮತ್ತೊಬ್ಬರನ್ನು ಬಳಸುವುದು ಅಥವಾ ಮಗುವಿನ ಮುಂದೆ ಪರಸ್ಪರ ಕೆಟ್ಟದಾಗಿ ಮಾತನಾಡಿಕೊಳ್ಳುವುದು ಮಗುವಿನ ಹಿತಕ್ಕೆ ವಿರುದ್ಧವಾಗಿರುತ್ತದೆ. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ನಾನು ಹೇಳುವುದೆಂದರೆ ತಂದೆ ತಾಯಿಯ ನಡುವಿನ ವಿವಾದದಲ್ಲಿ ಮಗು ಆಯುಧವಾಗಬಾರದು. ಮಗು ತನ್ನದೇ ಹಕ್ಕುಗಳು ಮತ್ತು ಭಾವನೆಗಳನ್ನು ಹೊಂದಿರುವ ವ್ಯಕ್ತಿ. ನ್ಯಾಯಾಲಯದ ಮುಖ್ಯ ಚಿಂತನೆ ಮಗುವಿನ ಹಿತವಾಗಿರುತ್ತದೆ. ಈ ನಿಟ್ಟಿನಲ್ಲಿ ನ್ಯಾಯಾಲಯವು ಮಗುವಿನ ಹಿತಕ್ಕೆ ಪೂರಕವಾಗಿ ತೀರ್ಮಾನ ಮಾಡುತ್ತದೆ. ಸ್ನೇಹಿತರೆ, ಮುಂದುವರೆದು ಕೌಟುಂಬಿಕ ಹಿಂಸೆ ಬಗ್ಗೆ ಹೇಳೋಣ. ಕೌಟುಂಬಿಕ ಹಿಂಸೆಯಲ್ಲಿ ಕುಟುಂಬ ಉಳಿಸಬೇಕು ಎಂಬ ಹೆಸರಿನಲ್ಲಿ ಹಿಂಸೆಯನ್ನು ಸಹಿಸಬೇಕೆ? ಇದು ಮುಖ್ಯವಾದ ಪ್ರಶ್ನೆ. ಸ್ನೇಹಿತರೆ, ಇದು ಗಂಭೀರವಾದ ಸಮಸ್ಯೆ ಮತ್ತು ಗಂಭೀರವಾದ ಸಂದೇಶ. ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ 2005 ಸೆಕ್ಷನ್ 3 ಅಡಿಯಲ್ಲಿ ಕೌಟುಂಬಿಕ ಹಿಂಸೆಯ ಅರ್ಥವನ್ನು ನಿರ್ಧರಿಸುತ್ತದೆ. ಈ ಕಾಯ್ದೆಯಲ್ಲಿ ದೈಹಿಕ, ಲೈಂಗಿಕ, ಮೌಖಿಕ, ಭಾವನಾತ್ಮಕ ಮತ್ತು ಆರ್ಥಿಕ ಹಿಂಸೆಯಂತಹ ವರ್ತನೆಗಳನ್ನು ಒಳಗೊಂಡ ಹಿಂಸೆಗಳಿಗೆ ಕಾನೂನು ರಕ್ಷಣಾ ವ್ಯವಸ್ಥೆ ಇದೆ. ಅಂದರೆ ಈ ಹಿಂಸೆಗಳನ್ನು ತಡೆಯುವ ಅವಶ್ಯಕತೆ ಇಲ್ಲ, ಅದರ ವಿರುದ್ಧವಾಗಿ ಕಾನೂನು ರಕ್ಷಣೆ ಇದೆ. ಸೆಕ್ಷನ್ 3 ಅದರ ಬಗ್ಗೆ ವಿವರವಾಗಿ ತಿಳಿಸುತ್ತದೆ. ಅದೇ ರೀತಿ ಸೆಕ್ಷನ್ 12 ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸುವ ವ್ಯವಸ್ಥೆಯೂ ಇದೆ, ದಾವೆಯನ್ನು ಹೂಡಬಹುದಾಗಿದೆ. ಮತ್ತೆ ಅದೇ ರೀತಿ ಸೆಕ್ಷನ್ 14 ಸಮಾಲೋಚನೆ ಸಂಬಂಧಿಸಿದೆ. ಸೆಕ್ಷನ್ 14 ಅಡಿಯಲ್ಲಿ ಮತ್ತೆ ರಾಜಿ ಸಂಧಾನ ಮಾಡುವಂತಹ ಅವಕಾಶ ಕೂಡ ಇದೆ. ಅದೇ ರೀತಿ ಸೆಕ್ಷನ್ 17 ಇದರ ಪ್ರಕಾರ ವಾಸಿಸುವ ಹಕ್ಕು
ಸಂಬಂಧಿಸಿದೆ. ಅಂದ್ರೆ ಎಲ್ಲಿ ವಾಸ ಮಾಡಬೇಕು, ಎಲ್ಲಿ ಇರಬೇಕು, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಶೇರ್ಡ್ ಹೌಸ್ ಹೋಲ್ಡ್ ಎಂಬುದರ ಬಗ್ಗೆನೂ ಒಂದು ಹಕ್ಕು ಇದೆ. ಮತ್ತೆ ಸೆಕ್ಷನ್ 18 ರಕ್ಷಣಾ ಆದೇಶಗಳು. ಸೆಕ್ಷನ್ 18ರ ಪ್ರಕಾರ ಯಾರಿಗೆ ತೊಂದರೆ ಆಗಿದೆಯೋ ಅವರಿಗೆ ರಕ್ಷಣೆ ಮಾಡುವಂತಹ ಆದೇಶಗಳನ್ನು ಮಾಡಬಹುದಾಗಿದೆ. ಅದೇ ರೀತಿ ಸೆಕ್ಷನ್ 19ರ ವಿಚಾರಕ್ಕೆ ಬಂದಾಗ ವಾಸಕ್ಕೆ ಸಂಬಂಧಿಸಿದ ಆದೇಶಗಳಿವೆ. ಆ ಯಾರು ತೊಂದರೆಗೆ ಒಳಪಟ್ಟಿರ್ತಾರೋ ಅವರು ಎಲ್ಲಿ ವಾಸ ಮಾಡಬೇಕು, ಎಲ್ಲಿ ಇರಬೇಕು ಎಂಬುದರ ಬಗ್ಗೆ ಸೆಕ್ಷನ್ 19 ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಆದೇಶಗಳು ಮಾಡುತ್ತವೆ. ಮತ್ತೆ ಅದೇ ರೀತಿ ಸೆಕ್ಷನ್ 20 ಹಣಕಾಸಿನ ಪರಿಹಾರಗಳಿವೆ. ಮತ್ತು ಸೆಕ್ಷನ್ 21 ಮಕ್ಕಳ ತಾತ್ಕಾಲಿಕ ಪಾಲನೆಗೆ ಸಂಬಂಧಿಸಿದ ಆದೇಶಗಳು ಮಾಡುವಂತಹ ನ್ಯಾಯಾಲಯದ ಒಂದು ಹಕ್ಕು ಇದೆ. ಮತ್ತೆ ಅದೇ ರೀತಿ ಸೆಕ್ಷನ್ 22 ಪರಿಹಾರ ಧನಕ್ಕೆ ಮತ್ತು ಸೆಕ್ಷನ್ 23 ಮಧ್ಯಂತರ ಮತ್ತು ಏಕಪಕ್ಷೀಯ ಆದೇಶಗಳಿಗೆ ಸಂಬಂಧಿಸಿದೆ. ಈ ಮೇಲ್ಕಂಡಂತೆ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ 2005 ಈ ಮೇಲ್ಕಂಡ ಎಲ್ಲಾ ಸೆಕ್ಷನ್ಗಳು, ಎಲ್ಲಾ ಕಾನೂನು ವಿಚಾರಗಳು ಒಬ್ಬ ನೊಂದ ಮಹಿಳೆಗೆ, ಮಕ್ಕಳಿಗೆ, ಪೋಷಕರಿಗೆ ಒದಗಿಸುವ ಕಾನೂನಾತ್ಮಕ ರಕ್ಷಣಾ ಕವಚಗಳ ಮತ್ತು ಆ ದೌರ್ಜನ್ಯದ ವಿರುದ್ಧ ಹೊರಡಿಸುವ ಆದೇಶಗಳ ಹಕ್ಕುಗಳ. ಈ ನಿಟ್ಟಿನಲ್ಲಿ ಇವುಗಳ ಬಗ್ಗೆ ಮುಂದಿನ ಒಂದು ಕ್ರಮದಲ್ಲಿ ವಿಶೇಷವಾಗಿ ವಿವರವಾಗಿ ತಿಳಿಸಲು ಪ್ರಯತ್ನಿಸುತ್ತೇವೆ. ಈ ನಿಟ್ಟಿನಲ್ಲಿ ಕೌಟುಂಬಿಕ ಹಿಂಸೆಯ ಸಂದರ್ಭದಲ್ಲಿ ಮೊದಲು ರಾಜಿ ಮಾಡಿ ನಂತರ ನೋಡೋಣ ಎಂದು ಹೇಳುವುದು ಪ್ರತಿಯೊಂದು ಪ್ರಕರಣದಲ್ಲಿ ಸೂಕ್ತವಲ್ಲ. ಮೊದಲು ಸುರಕ್ಷತೆ, ನಂತರ ಸೂಕ್ತ ಕಾನೂನು ರಕ್ಷಣೆ, ನಂತರ ಅಗತ್ಯವಿದ್ದರೆ ಸಮಾಲೋಚನೆ ಅಥವಾ ಇತರ ಪರಿಹಾರ ಎಂಬ ಕ್ರಮವನ್ನು ಪ್ರಕರಣದ ಪರಿಸ್ಥಿತಿಗೆ ಅನುಗುಣವಾಗಿ ಪರಿಗಣಿಸಬೇಕು ಎಂಬುದೇ ಮೂಲ ಉದ್ದೇಶ. ಸ್ನೇಹಿತರೆ, ಮುಂದುವರೆದು ಮತ್ತೊಂದು ಪ್ರಮುಖ ವಿಚಾರದಲ್ಲಿ ತಿಳಿಯೋಣ. ಕುಟುಂಬದ ಆಸ್ತಿ ವಿವಾದ, ವಿವಾಹ ಸಮಸ್ಯೆ ಮತ್ತು ಆಸ್ತಿ ಹಕ್ಕು ಇವೆಲ್ಲವೂ ಒಂದೇನಾ? ಸ್ನೇಹಿತರೆ, ನನ್ನ ಗಂಡನ ಕುಟುಂಬದ ಆಸ್ತಿಯಲ್ಲಿ ನನಗೆ ಹಕ್ಕು ಇದೆಯೇ? ಹೆಂಡತಿಗೆ ಗಂಡನ ಆಸ್ತಿಯಲ್ಲಿ ಎಷ್ಟು ಪಾಲು ಇದೆ? ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಹಕ್ಕು ಯಾವಾಗ ಬರುತ್ತದೆ ಎಂಬ ಪ್ರಶ್ನೆಗಳು ಸಾಮಾನ್ಯವಾಗಿ ಕೇಳಿ ಬರುತ್ತವೆ. ಆದರೆ ಇಂತಹ ಪ್ರಶ್ನೆಗೆ ಒಂದೇ ಸಾಲಿನಲ್ಲಿ ಹಕ್ಕು ಇದೆ ಅಥವಾ ಹಕ್ಕು ಇಲ್ಲ ಎಂದು ಹೇಳುವುದು ಕಾನೂನುಬದ್ಧವಾಗಿ ತುಂಬಾ ಅಪಾಯಕಾರಿ. ಮೊದಲು ಆಸ್ತಿ ಯಾರ ಹೆಸರಿನಲ್ಲಿದೆ? ಅದು ಸ್ವಯಾರ್ಜಿತವೇ ಅಥವಾ ಪಾರಂಪರಿಕವಾಗಿರುವಂತಹದೇ ಅಥವಾ ಪಾರ್ಟೇಷನ್ ಆಗಿದೆಯೇ ಅಥವಾ ವಿಲ್ ಇದೆಯೇ? ಮಾರಾಟ ಪತ್ರ ಅಥವಾ ಉಡುಗೊರೆ ಪತ್ರ ಇದೆಯೇ? ಕುಟುಂಬದ ಸದಸ್ಯರ ಕಾನೂನು ಸ್ಥಾನಮಾನ ಏನು ಮತ್ತು ಯಾವ ಉತ್ತರಾಧಿಕಾರ ಕಾನೂನು ಅನ್ವಯಿಸುತ್ತದೆ ಎಂಬುದನ್ನು ಕ್ರಮವಾಗಿ ಪರಿಶೀಲಿಸಬೇಕು. ಮತ್ತು ಫ್ಯಾಮಿಲಿ ಕೋರ್ಟ್ ಆಕ್ಟ್ ನ ಸೆಕ್ಷನ್ 7ರ ಅಡಿಯಲ್ಲಿ ವಿವಾಹ ಸಂಬಂಧಗಳ ಪಕ್ಷಗಳ ನಡುವೆ ವಿವಾಹ ಸಂಬಂಧದಿಂದ ಉದ್ಭವಿಸುವ ಕೆಲವು ಆಸ್ತಿ ವಿವಾದಗಳಿಗೂ ನ್ಯಾಯವ್ಯಾಪ್ತಿಯ ವ್ಯವಸ್ಥೆ ಇದೆ. ಆದರೆ ಪ್ರತಿಯೊಂದು ಕುಟುಂಬದ ಆಸ್ತಿ ವಿವಾದವು ಸ್ವಯಂಚಾಲಿತವಾಗಿ ಫ್ಯಾಮಿಲಿ ಕೋರ್ಟ್ ವಿಚಾರಣೆಯ ವಿಷಯವಾಗುವುದಿಲ್ಲ. ಅದು ಹಕ್ಕು ಘೋಷಣೆ, ಹಂಚಿಕೆ ಮತ್ತು ಇತರ ಸ್ವತಂತ್ರ ಆಸ್ತಿ ಹಕ್ಕುಗಳ ಸ್ವರೂಪವನ್ನು ಪ್ರತ್ಯೇಕವಾಗಿ ಪರಿಶೀಲಿಸಬೇಕಾಗುತ್ತದೆ. ಆದ್ದರಿಂದ ಈ ಲೈವ್ ನಲ್ಲಿ ಹೇಳುವಂತಹ ಮತ್ತೊಂದು ವಿಚಾರ ಏನಂದ್ರೆ, ಪ್ರಮುಖವಾಗಿ ಆಸ್ತಿ ವಿಚಾರ ಬಂದಾಗ ದಾಖಲೆಗಳನ್ನು ನೋಡದೆ ನಿಮಗೆ ಎಷ್ಟು ಎಕರೆ ಅಥವಾ ಎಷ್ಟು ಶೇಕಡ ಪಾಲು ಖಚಿತ ಎಂದು ಹೇಳುವುದನ್ನು ತಪ್ಪಿಸಬೇಕಾಗುತ್ತದೆ. ಅದನ್ನ ಹೇಳಲೇಬಾರದು. ಅದೇ ಮೊದಲೇ ಅವೆಲ್ಲ ತೀರ್ಮಾನ ಮಾಡಬಾರದು. ಯಾಕಂದ್ರೆ ಪ್ರತಿಯೊಂದು ದಾಖಲೆಯು, ಪ್ರತಿಯೊಂದು ಮೂಲವು ಬೇರೆ ಬೇರೆ ಆದಂತಹ ಸಮಸ್ಯೆಗಳಿರುತ್ತವೆ. ಅವುಗಳನ್ನೆಲ್ಲ ಪರಿಶೀಲನೆ ಮಾಡದೆ ಆ ಪಾಲಿನ ವಿಚಾರ ಬಗ್ಗೆ ಹೇಳಬಾರದು. ಮತ್ತೆ ಆದರೆ ಗಂಡ ಹೆಂಡತಿಯ ಆಸ್ತಿಯಲ್ಲಿ ಪಾಲು, ಮತ್ತೆ ಹೆಂಡತಿಗೆ ಗಂಡ ತೀರುವುದ ಮೇಲೆ ಆಸ್ತಿಯಲ್ಲಿ ಹೆಂಡತಿಗೆ ಯಾವ ಪಾಲು, ತಂದೆಯ ಆಸ್ತಿಯಲ್ಲಿ ಯಾವ ಪಾಲು, ಇವುಗಳ ಬಗ್ಗೆ ತೀರ್ಮಾನ ಕೈಗೊಳ್ಳೋದು ನ್ಯಾಯಾಲಯ ಆಗಿದ್ದು ಅದಕ್ಕೆ ತಕ್ಕಂತಹ ದಾಖಲೆಯನ್ನು ಒದಗಿಸುವುದು ಮಾತ್ರ ನಮ್ಮ ಕರ್ತವ್ಯವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಮೊದಲು ದಾಖಲೆಗಳ ಆಧಾರದ ಮೇಲೆ ಹಕ್ಕನ್ನು ಪರಿಶೀಲಿಸಬೇಕು. ಇದು ಉತ್ತಮವಾದಂತಹ ಹಾದಿಯಾಗಿದೆ. ಸ್ನೇಹಿತರೆ, ಈ ದಿನದ ಲೈವ್ನಲ್ಲಿ ಮತ್ತೊಂದು ವಿಚಾರ ತಮ್ಮ ಬಳಿ ಹೇಳಿಕೊಳ್ಳಲು ಚಿರುತ್ತೇನೆ. ಫ್ಯಾಮಿಲಿ ಕೇಸ್ ಹಾಕಬೇಕಾದ್ರೆ ನಾನು ಬೇರೆ ಜಿಲ್ಲೆಯಲ್ಲಿದ್ದೀನಿ,
ನನ್ನ ಗಂಡ ಬೇರೆ ಜಿಲ್ಲೆಯಲ್ಲಿದ್ದಾರೆ, ಅಥವಾ ಹೆಂಡತಿ ಬೇರೆ ಜಿಲ್ಲೆಯಲ್ಲಿದ್ದಾಳೆ. ಈ ಫ್ಯಾಮಿಲಿ ಕೇಸ್ ಹಾಕ್ಬೇಕಂದ್ರೆ ಜಿಲ್ಲೆಗಳು ಬೇರೆ ಆದಾಗ ನಾವು ಎಲ್ಲಿ ಕೇಸ್ ಹಾಕ್ಬೇಕು ಎಂಬುದು ಒಂದು ಪ್ರಮುಖವಾದ ಸಮಸ್ಯೆಯ ಕುಟುಂಬ ಸಮಸ್ಯೆಯ ಒಂದು ಫ್ಯಾಮಿಲಿ ಕೇಸ್ ಹಾಕುವುದಕ್ಕೆ ಇರುವಂತಹ ಒಂದು ಸಮಸ್ಯೆ. ಈ ನಿಟ್ಟಿನಲ್ಲಿ ನಾನು ಈ ಜಿಲ್ಲೆಯಲ್ಲಿ ವಾಸಿಸುತ್ತಿಲ್ಲ, ಆದ್ದರಿಂದ ಫ್ಯಾಮಿಲಿ ಕೇಸ್ ಹಾಕಲು ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆಗೆ ಒಂದೇ ಪದದಲ್ಲಿ ಹೌದು ಅಥವಾ ಇಲ್ಲ ಎಂದು ಹೇಳುವುದು ಸರಿಯಲ್ಲ. ಯಾವ ರೀತಿಯ ಪ್ರಕರಣ ಎಂಬುದು ಮೊದಲು ಗುರುತಿಸಬೇಕು. ಉದಾಹರಣೆಗೆ, ಹಿಂದೂ ವಿವಾಹ ಕಾಯ್ದೆಯ ಸೆಕ್ಷನ್ 19 ವಿವಾಹ ಸಂಬಂಧಿತ ಪಿಟಿಷನ್ ಯಾವ ನ್ಯಾಯಾಲಯದಲ್ಲಿ ಸಲ್ಲಿಸಬಹುದು ಎಂಬುದಕ್ಕೆ ಸಂಬಂಧಿಸಿದ ನಿರ್ದಿಷ್ಟ ನ್ಯಾಯವ್ಯಾಪ್ತಿಯ ನಿಯಮಗಳನ್ನು ನೀಡುತ್ತದೆ. ಸೆಕ್ಷನ್ 19 ಹೇಳುತ್ತದೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ. ವಿವಾಹ ಸಂಬಂಧಿತ ನ್ಯಾಯವ್ಯಾಪ್ತಿ, ವಿವಾಹ ಸಂಬಂಧಿತ ದಾವೆ ಹೂಡಬೇಕಾದರೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ಜುರಿಡಿಕ್ಷನ್ ಬರುತ್ತೆ ಅಂತ ಸೆಕ್ಷನ್ 19 ಕ್ಲಿಯರ್ ಆಗಿ ಹೇಳುತ್ತೆ ಹಿಂದೂ ವಿವಾಹ ಕಾಯ್ದೆಯ ಸೆಕ್ಷನ್ ಅದರಲ್ಲಿ. ಮತ್ತು ಅದರಿಂದ ವಿವಾಹ ನಡೆದ ಸ್ಥಳ, ಪ್ರತಿವಾದಿಯ ವಾಸಸ್ಥಳ, ಪಕ್ಷಗಳು, ಕೊನೆಯದಾಗಿ ಒಟ್ಟಿಗೆ ವಾಸಿಸಿದ ಸ್ಥಳ ಮತ್ತು ಕಾನೂನಿನಲ್ಲಿ ನಿರ್ದಿಷ್ಟಪಡಿಸಿರುವ ಇತರ ಸಂಬಂಧಿತ ಅಂಶಗಳನ್ನು ನೋಡಬೇಕು. ಅದೇ ರೀತಿ BNSS ಸೆಕ್ಷನ್ 145 ಪ್ರಕಾರ ಸೆಕ್ಷನ್ 144 ಜೀವನಾಂಶ ವಿಚಾರಣೆಯನ್ನು ಕೆಲವು ನಿರ್ದಿಷ್ಟ ಜಿಲ್ಲೆಗಳಲ್ಲಿ ಮಾಡಬೇಕಾಗಿರುತ್ತದೆ. ಉದಾಹರಣೆಗೆ, ಪ್ರತಿವಾದಿ ಇರುವ ಸ್ಥಳ, ಅವನು ಅಥವಾ ಅವನ ಹೆಂಡತಿ ವಾಸಿಸುವ ಸ್ಥಳ, ಅಥವಾ ಅವನು ಕೊನೆಯದಾಗಿ ಒಟ್ಟಿಗೆ ವಾಸವಿದ್ದ ಸ್ಥಳ ಮುಂತಾದವುಗಳ ಆಧಾರದ ಮೇಲೆ ಕೈಗೊಳ್ಳಬಹುದಾಗಿದೆ. ಆದ್ದರಿಂದ ನಾನು ಬೇರೆ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ ಎಂಬ ಕಾರಣಕ್ಕೆ ಒಂದೇ ಕಾರಣದಿಂದಲೇ ಪ್ರಕರಣ ಸಲ್ಲಿಸಲಾಗುವುದಿಲ್ಲ ಎಂದು ಹೇಳುವುದು ತಪ್ಪು. ಮೊದಲು ಯಾವ ಪ್ರಕರಣ, ಯಾವ ಕಾಯ್ದೆ, ಅರ್ಜಿದಾರ ಯಾರು, ಪ್ರತಿವಾದಿ ಎಲ್ಲಿ ವಾಸಿಸುತ್ತಾರೆ, ವಿವಾಹ ಎಲ್ಲಿ ನಡೆಯಿತು, ಪಕ್ಷಗಳು ಕೊನೆಯದಾಗಿ ಎಲ್ಲಿ ಒಟ್ಟಿಗೆ ವಾಸಿಸಿದ್ದರು ಎಂಬ ವಿವರವನ್ನು ಮತ್ತೆ ಅದಕ್ಕೆ ವಿವರವನ್ನು ತಿಳಿಸಬೇಕಾಗುತ್ತದೆ. ಮತ್ತೆ ಅದಕ್ಕೆ ಪರಿಹಾರ ಪಡೆಯಬೇಕಾದಂತಹ ದಾಖಲೆಯನ್ನು ಒದಗಿಸಬೇಕಾಗುತ್ತದೆ. ಈ ವಿವರಗಳ ಮೇಲೇನೆ ನ್ಯಾಯವ್ಯಾಪ್ತಿ ಜುಡಿಷನ್ ಬರುತ್ತದೆ. ಸ್ನೇಹಿತರೆ, ಇಂದಿನ ಲೈವ್ ಕಾರ್ಯಕ್ರಮದಲ್ಲಿ ಕೊನೆಯ ಒಂದು ಮಾತುಗಳು ತಮ್ಮ ಬಳಿ ಹೇಳುವುದೇನೆಂದರೆ, ಕುಟುಂಬ ಸಮಸ್ಯೆ ಬಂದಾಗ ಕಾನೂನು ತಿಳಿದುಕೊಳ್ಳುವುದು ಎಂದರೆ ಕುಟುಂಬವನ್ನು ಒಡೆಯುವುದು ಅಲ್ಲ. ಕಾನೂನು ತಿಳಿದುಕೊಳ್ಳುವುದೆಂದರೆ ನಮ್ಮ ಹಕ್ಕು, ನಮ್ಮ ಕರ್ತವ್ಯ ಮತ್ತು ನಮಗೆ ಲಭ್ಯವಿರುವ ಕಾನೂನು ಪರಿಹಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಎಂದರ್ಥ. ಸ್ನೇಹಿತರೆ, ಸಣ್ಣ ಭಿನ್ನಾಭಿಪ್ರಾಯವಿದ್ದರೆ ಮಾತುಕತೆ ಮತ್ತು ಸಮಾಲೋಚನೆಯ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು. ಸಾಧ್ಯವಿದ್ದಲ್ಲಿ ಮಧ್ಯಸ್ಥಿಕೆ ಮತ್ತು ರಾಜಿಯನ್ನು ಪರಿಗಣಿಸಬಹುದು. ಆದರೆ ಹಿಂಸೆ, ಬೆದರಿಕೆ ಅಥವಾ ಗಂಭೀರ ಅನ್ಯಾಯವಿದ್ದರೆ ಕಾನೂನು ರಕ್ಷಣೆಯನ್ನು ಪಡೆಯುವುದರಲ್ಲಿ ಯಾವುದೇ ತಪ್ಪಿಲ್ಲ. ಸ್ನೇಹಿತರೆ, ನಾನು ಈ ಕಾರ್ಯಕ್ರಮದಲ್ಲಿ ಯಾರೊಬ್ಬರ ವೈಯಕ್ತಿಕ ಪ್ರಕರಣದ ತೀರ್ಪು ನೀಡಲು ಬಂದಿಲ್ಲ. ನನ್ನ ಉದ್ದೇಶ ಕರ್ನಾಟಕದ ಜನರಿಗೆ ಸರಳ ಕನ್ನಡದಲ್ಲಿ ಕಾನೂನು ಅರಿವು ನೀಡುವುದು ಮಾತ್ರ. ನಿಮ್ಮ ಸಮಸ್ಯೆಗೆ ಯಾವ ಕಾನೂನು ಅನ್ವಯಿಸಬಹುದು, ಯಾವ ಪರಿಹಾರಗಳನ್ನು ಕಾನೂನಿನಲ್ಲಿ ಲಭ್ಯ ಇರಬಹುದು ಮತ್ತು ಯಾವ ಸಂದರ್ಭದಲ್ಲಿ ಸೂಕ್ತ ನ್ಯಾಯಾಂಗ ವೇದಿಕೆಯನ್ನು ಸಂಪರ್ಕಿಸಬೇಕು ಎಂಬುದನ್ನು ತಿಳಿಸುವುದೇ ನನ್ನ ಮೂಲ ಉದ್ದೇಶ. ಸ್ನೇಹಿತರೆ, ಈ ವಿಚಾರದಲ್ಲಿ ತಮ್ಮಲ್ಲಿ ಹೇಳುವ ಪ್ರಮುಖ ವಿಚಾರ ಎಂದರೆ, ಕುಟುಂಬ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಸಾಧ್ಯವಿದ್ದಲ್ಲಿ ಸಮಾಧಾನ ಅಂದರೆ ಸಂಧಿ ಅಥವಾ ರಾಜಿ ಮಾಡಿಕೊಳ್ಳಬೇಕಾಗುತ್ತದೆ. ಅಗತ್ಯವಿದ್ದಲ್ಲಿ ಕಾನೂನು ರಕ್ಷಣೆ. ಅಗತ್ಯ ಅಂದರೆ ಯಾರಿಗೆ ದೈಹಿಕ ಹಿಂಸೆ ಮತ್ತೆ ತುಂಬಾ ಆಳವಾದ ಹಿಂಸೆ ಒಳಗಾಗಿರ್ತಾರೋ ಅವರಿಗೆ ಮೊದಲು ಪ್ರೊಟೆಕ್ಷನ್ ಅಂದ್ರೆ ರಕ್ಷಣೆ ನೀಡಬೇಕು. ಮತ್ತು ಎಲ್ಲಾ ಸಂದರ್ಭದಲ್ಲೂ ನ್ಯಾಯವೇ ಪ್ರಮುಖ ವಿಧಾನವಾಗಿರಬೇಕು. ನ್ಯಾಯವನ್ನೇ ಎತ್ತಿ ಹಿಡಿಯಬೇಕಾಗುತ್ತದೆ. ಸ್ನೇಹಿತರೆ, ಈ ದಿನದ ಲೈವ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮವು ಪ್ರತಿ ಭಾನುವಾರ 4 ರಿಂದ 5 ಗಂಟೆ, ಸಂಜೆ 5 ಗಂಟೆಗೆ ಇರುತ್ತದೆ. ಸಂಜೆ 4 ಗಂಟೆಗೆ ಪ್ರಾರಂಭ ಆಗುತ್ತದೆ, 5 ಗಂಟೆವರೆಗೂ ನಡೆಯುತ್ತದೆ. ಆದ ಕಾರಣ ತಾವುಗಳು ತಮ್ಮ ಸಮಸ್ಯೆಗಳನ್ನು ಇಲ್ಲಿ ಮುಕ್ತವಾಗಿ ಹೇಳಿಕೊಳ್ಳಬಹುದು. ಲೈವ್ ನಲ್ಲಿ ಚಾಟ್ ಕೂಡ ಮಾಡಬಹುದು, ಫೋನ್ ಕೂಡ ಮಾಡಬಹುದಾಗಿದೆ. ಈ ಭಾಗದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಲೈವ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ.